ವೆಲ್ಕಮ್ ಬ್ಯಾಕ್ ಗೈಸ್. ಕರುಪ್ಪು ಸಿನಿಮಾದ ಎರಡನೇ ಭಾಗಕ್ಕೆ ಸ್ವಾಗತ. ಫಸ್ಟ್ ಹಾಫ್ ಮೂವಿ ನೋಡದೆ ಯಾರು ಡೈರೆಕ್ಟ್ ಈ ವಿಡಿಯೋದಲ್ಲಿ ಬಂದಿದ್ದೀರಾ, ಪಿನ್ಡ್ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ. ಮೊದಲು ಫಸ್ಟ್ ಪಾರ್ಟ್ ನೋಡ್ಕೊಂಡು ಬನ್ನಿ ಈಗ ಸಿನಿಮಾ ಒಳಗಡೆ ಹೋಗೋಣ. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಕರುಪ್ಪು ನಿಂತಿರ್ತಾನೆ. ಅಲ್ಲಿಗೆ ಪ್ರೀತಿ ಬಂದು ಮಾತಾಡಿಸಿದಾಗ ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರೀತಿ, ದೇವರು ನನ್ನ ಕಣ್ಣು ಮುಂದೆ ನಿಂತ್ಕೊಂಡು ಏನ್ ಬೇಕು ಅಂತ ಕೇಳ್ತಿದ್ದಾರೆ, ನನ್ನ ಕಣ್ಣಿಂದ ನಾನೇ ನಂಬೋಕಾಗ್ತಿಲ್ಲ. ಸರಿ, ನನಗೆ ಬೇಕಾಗೋದನ್ನೆಲ್ಲ ಕೇಳೇ ಬಿಡ್ತೀನಿ ಅಂತ ಹೇಳಿ ಮೊದಲು ಈ ಹಳೆ ಕೋರ್ಟ್ ಬ್ರ್ಯಾಂಡ್ ನ್ಯೂ ಕೋರ್ಟ್ ಆಗಿ ಅಡ್ವಾನ್ಸ್ಡ್ ಆಗಿ ಮಾಡರ್ನ್ ಕಾಂಪ್ಲೆಕ್ಸ್ ತರ ಎಸಿ ಎಸ್ಕಲೇಟರ್ಸ್ ಎಲ್ಲಾ ರೀತಿಯ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇರಬೇಕು. ಒಳ್ಳೆ ಆಪಲ್ ಗೂಗಲ್ ಆಫೀಸ್ ತರ ಹೈಟೆಕ್ ಆಗಿರ್ಬೇಕು. ಇಲ್ಲಿವರೆಗೂ ಕಾರಣ ಇಲ್ಲದೆ ಡ್ರಾಗ್ ಆಗ್ತಿರೋ 27,000 ಕೇಸಸ್ ಕ್ಲಿಯರ್ ಆಗಿ ಮುಂದೆ ಯಾವುದೇ ಫಾಲ್ಸ್ ಕೇಸಸ್ ಕೋರ್ಟ್ ಹತ್ರ ಬರಲೇಬಾರದು. ಮನಸ್ಸಾಕ್ಷಿ ಇಲ್ಲದೆ ಸತ್ತಿದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋ ಲಾಯರ್ಗಳು ಅವರು ಸುಳ್ಳು ಹೇಳುವಾಗ ನಾಲ್ಗೆನೆ ತೊದಲಬೇಕು ಅಂತೆಲ್ಲ ಕೇಳ್ತಾಳೆ. ಕರುಪ್ಪು ಮುಗುಳು ನಗ್ತಾ ಟ್ರೈನ್ ಒಳಗಡೆ ಹೋಗ್ತಾನೆ. ಕರುಪ್ಪು ಜೊತೆನೆ ಬಿಂದು, ಸುಕುಮಾರನ್, ಪ್ರೀತಿ ಮತ್ತೆ ಕೋರ್ಟ್ ಗೆ ಸಂಬಂಧಪಟ್ಟವರು ಟ್ರಾವೆಲ್ ಮಾಡ್ತಿರ್ತಾರೆ. ಆಗ ಅಲ್ಲಿಗೆ ಬೇಬಿ ಕಡೆಯ ಗೂಂಡಾ ಲಾಯರ್ಗಳು ಬಂದು ಕರುಪ್ಪು ಮುಂದೆನೆ ಅಲ್ಲಿದ್ದವರ ಮೇಲೆ ದೌರ್ಜನ್ಯ ಮಾಡಿ ಕರುಪುನ ಟ್ರಿಗರ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಪ್ರೀತಿಗಂತೂ ಈಗ ಒಳ್ಳೆ ಫೈಟ್ ಸೀನ್ ಇರುತ್ತೆ ಅಂತ ಎಕ್ಸೈಟ್ಮೆಂಟ್ ಆಗಿ ಫುಲ್ ಫೈಟ್ ಇಮ್ಯಾಜಿನೇಷನ್ ಗೆ ಹೋಗ್ಬಿಟ್ಟಿರ್ತಾಳೆ. ಆದ್ರೆ ರಿಯಾಲಿಟಿಲಿ ಕರುಪ್ಪು ಅವರೆಲ್ಲ ಏನೇ ಮಾತಾಡಿದ್ರು ರಿಯಾಕ್ಟ್ ಮಾಡದೆ ಕೂತಿರ್ತಾರೆ. ಯಾಕಂದ್ರೆ ಕರುಪ್ಪುನ ಬಿಂದು ತಡೆದಿರ್ತಾಳೆ. ಯಾವಾಗ ಆ ರೌಡಿ ಲಾಯರ್ ಗಳಿಗೆ ಕರುಪ್ಪು ರಿಯಾಕ್ಟ್ ಮಾಡಲ್ವೋ ಅವರೆಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ. ಸುಕುಮಾರನ್ ಮತ್ತೆ ಬಿಂದು ಜೊತೆ ನಿಲ್ಲೋದಕ್ಕೆ ಈಗ ಕರುಪ್ಪು ಜೊತೆ ಪ್ರೀತಿ ಕೂಡ ಜೊತೆಯಾಗಿರ್ತಾಳೆ. ಪ್ರೀತಿ ಬಿಂದುಗೆ, ನೀ ಇನ್ನೂ ಊಟ ಮಾಡಿಲ್ವಾ, ನಮ್ಮ ಕೋರ್ಟ್ ಪಕ್ಕ ಒಂದು ಒಳ್ಳೆ ಬಿರಿಯಾನಿ ಹೋಟೆಲ್ ಇದೆ, ಅಲ್ಲಿಂದ ಆರ್ಡರ್ ಮಾಡ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ಬಿಂದು, ಆ ಬಿರಿಯಾನಿ ಹೋಟೆಲ್ ನಮಗೂ ಗೊತ್ತಿದೆ, ಇಲ್ಲಿವರೆಗೂ ನಾವು ಅಲ್ಲಿ ಬರೀ ದೋಸೆ ಮಾತ್ರ ತಿಂದಿದೀವಿ, ಆದ್ರೆ ಲಾಯರ್ಸ್ ತಿಂದಿರೋ ಬಿರಿಯಾನಿಗೆ ಇಲ್ಲಿವರೆಗೂ 2 ಲಕ್ಷ ಪೇ ಮಾಡಿದೀವಿ. ಈಗ ನನಗಿರೋದು ಅದೇ ಆಸೆ, ಈ ಕೇಸ್ ಎಲ್ಲ ಮುಗಿಸ್ಕೊಂಡು ಗೋಲ್ಡ್ ನಮ್ಮ ಕೈಗೆ ಬಂದ ಮೇಲೆ ಒಂದು ಸಲ ಆದ್ರೂ ನಮ್ಮ ಅಪ್ಪನ ಜೊತೆ ನೆಮ್ಮದಿಯಾಗಿ ಅಲ್ಲಿ ಕುತ್ಕೊಂಡು ಬಿರಿಯಾನಿ ತಿನ್ಬೇಕು ಅಂತ ಹೇಳ್ತಾಳೆ. ಆಗ ಪ್ರೀತಿ, ನೀವು ಅಂದುಕೊಂಡಂಗೆ ನಿಮ್ಮ ಚಿನ್ನನೂ ಸಿಗುತ್ತೆ, ನೀನ್ ಅಲ್ಲಿ ನೆಮ್ಮದಿಯಾಗಿ ಕುತ್ಕೊಂಡು ಬಿರಿಯಾನಿ ಕೂಡ ತಿಂತೀಯ, ಎಲ್ಲಾ ಸರ ಹೋಗುತ್ತೆ, ಯೋಚನೆ ಮಾಡ್ಬೇಡ ಅಂತಾಳೆ. ಆಗ ಬಿಂದು, ನನಗೇನೋ ಆ ನಂಬಿಕೆನೇ ಇಲ್ಲ ಅಂತಾಳೆ. ಅದಕ್ಕೆ ಪ್ರೀತಿ, ಆ ರೀತಿ ಹೋಪ್ಸ್ ಕಳ್ಕೋಬೇಡ ಬಿಂದು, ಚಿನ್ನ ಕಳೆದು ಹೋದಾಗ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರಿ ಅಲ್ವಾ, 60 ತೊಲದಲ್ಲಿ 45 ತೊಲೆ ಆದ್ರೂ ಸಿಕ್ತಲ್ಲ, ಸಾಮಾನ್ಯವಾಗಿ ಕಳ್ಳರಿಂದ ಚಿನ್ನನ ರಿಕವರಿ ಮಾಡೋದೇ ತುಂಬಾ ಕಷ್ಟ ಅಂತ ಹೇಳಿದಾಗ ಬಿಂದು, ಪೊಲೀಸರು ಏನ್ ಮಾಡಿದ್ರು ಅಂತ ಹೇಳ್ತಾಳೆ. ಈ ಚಿನ್ನ ಕದ್ದವರನ್ನ ಪೊಲೀಸ್ ಸ್ಟೇಷನ್ ಗೆ ಹಾಕಿ ರಿಮೈಂಡ್ ಮಾಡಿದಾಗ ಆ ಕದ್ದ ಇಬ್ರು, ನಾವು ನಿಮ್ಮ ಚಿನ್ನನ ಕದ್ದಿಲ್ಲ ಸರ್, ದಯವಿಟ್ಟು ನಮ್ಮನ್ನ ಬಿಡೋಕೆ ಹೇಳಿ, ನಮ್ಮಿಂದ ಈ ಟಾರ್ಚರ್ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಸುಕುಮಾರನ್ ಹತ್ರ ಕೇಳ್ಕೊಳ್ತಾರೆ. ಆಗ ಸುಕುಮಾರನ್, ನನಗ್ ಗೊತ್ತು ನಿಮ್ಮಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿಲ್ಲ ಅಂತ, ಆದ್ರೆ ದಯವಿಟ್ಟು ಯಾರಾದ್ರೂ ಚಿನ್ನ ಕದ್ದಿದ್ರೆ ವಾಪಸ್ ಕೊಟ್ಬಿಡಿ, ಅದ್ರ ಮೇಲೆ ನನ್ನ ಮಗಳ ಜೀವನೇ ನಿಂತಿದೆ, ಆ ಗೋಲ್ಡ್ ಇದ್ರೆ ಮಾತ್ರ ನಾನು ಅವಳಿಗೆ ಸರ್ಜರಿ ಮಾಡ್ಸೋಕೆ ಸಾಧ್ಯ ಅಂತ ಹೋಗರದು ಕೇಳ್ಕೊಂಡಾಗ ಆ ಕದ್ದವರು ಪೊಲೀಸ್ ಹತ್ರ ಬಂದು, ಆ ಗೋಲ್ಡ್ ನ ನಮ್ಮ ಚಿಕ್ಕಮ್ಮನ ಮನೇಲಿ ಇಟ್ಟಿದೀವಿ ಸರ್, ದಯವಿಟ್ಟು ತಗೊಂಡ್ ಬಂದು ಅವ್ರಿಗೆ ಕೊಟ್ಬಿಡಿ, ಅವ್ರೇನೋ ಸರ್ಜರಿ ಮಾಡಿಸ್ಬೇಕಂತ ಅಂತ ಒಪ್ಕೋತಾರೆ. ಆದ್ರೆ ಪೊಲೀಸ್ 60 ತೊಲ ಸಿಕ್ಕಿದ್ರು ಅದರಲ್ಲಿ 15 ತೊಲ ಇಟ್ಕೊಂಡು 45 ತೊಲ ಮಾತ್ರ ಕೊಡ್ತಾರೆ. ಈ ಇನ್ಸಿಡೆಂಟ್ ನ ಹೇಳಿ ಬಿಂದು, ಆ ಕಳ್ಳರಿಗೆ ಇರೋ ಮಾನವೀಯತೆ ಕೂಡ ಪೊಲೀಸ್ ಲಾಯರ್ ಗಳಿಗೆ ಇಲ್ಲ, ಇದೆಂತ ಕೇವಲವಾದ ಜಾಗ ಅಂತ ನೊಂದ್ಕೊಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ ಕರುಪ್ಪು ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಜಡ್ಜ್ ಮುಂದೆ ಸ್ವಲ್ಪ ಏರು ಧ್ವನಿಯಲ್ಲೇ, ನನ್ನ ಕ್ಲೈಂಟ್ ಗೋಲ್ಡ್ ಕಳ್ಳತನ ಆಗಿರೋದು ಫೆಬ್ರವರಿ 2ನೇ ತಾರೀಕು, ನಂತರ ಫೆಬ್ರವರಿ 6ಕ್ಕೆ ರಿಕವರಿ ಆಗಿ ಕೋರ್ಟ್ ಗೆ ಪ್ರೊಡ್ಯೂಸ್ ಆಗಿದೆ, ಇವತ್ತಿಗೆ 4 ತಿಂಗಳಾಯ್ತು, ಇಲ್ಲಿವರೆಗೂ ನನ್ನ ಕ್ಲೈಂಟ್ ಗೆ ಅವರ ಗೋಲ್ಡ್ ಸಿಕ್ಕಿಲ್ಲ, 4 ಹಿಯರಿಂಗ್ ಗೆ ಪೊಲೀಸ್ ಬಂದಿಲ್ಲ, ಗೋಲ್ಡ್ ಅಪ್ರೈಸರ್ 1 ಹಿಯರಿಂಗ್ ಬಂದಿಲ್ಲ, 2 ಹಿಯರಿಂಗ್ ಡೇಟ್ ಸ್ಟ್ರೈಕ್ ಆಯ್ತು ಅಂತ ಕ್ಯಾನ್ಸಲ್ ಆಯ್ತು, ಕಳೆದ ತಿಂಗಳು ಕೋರ್ಟ್ ಲಾಂಗ್ ವೆಕೇಶನ್ ಇತ್ತು, ಇವತ್ತು ಎಲ್ಲರೂ ಬಂದಿದ್ದಾರೆ, ಕನಿಷ್ಠ ಪಕ್ಷ ಇವತ್ತಾರು ನನ್ನ ಕ್ಲೈಂಟ್ ಗೆ ಅವರ ಗೋಲ್ಡ್ ನ ವಾಪಸ್ ಕೊಡಿ ಅಂತ ಪ್ರಾರ್ಥಿಸ್ತೀನಿ ಅಂತಾನೆ. ಆಗ ಜಡ್ಜ್, ಇದು ಪ್ರಾರ್ಥನೆ ಅಲ್ಲ, ನನಗೆ ಮತ್ತೆ ಕೋರ್ಟ್ ಮೇಲೆ ಮಾಡ್ತಿರೋ ಆರೋಪದ ತರ ಇದೆ ಅಂತಾರೆ. ಅದಕ್ಕೆ ಕರುಪ್ಪು, ಇದು ಆರೋಪ ಅಲ್ಲ, ಫ್ಯಾಕ್ಟ್ಸ್ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾನೆ. ಆಗ ಜಡ್ಜ್, ಏನ್ ಹೇಳಿದ್ರೆ ಫ್ಯಾಕ್ಟಾ, ರಿಯಲ್ ಫ್ಯಾಕ್ಟ್ ಏನ್ ಗೊತ್ತಾ, ನಿಮ್ಗೆ ಈ ಕೋರ್ಟ್ ಪ್ರೊಸೀಜರ್ಸ್ ಗೊತ್ತಿಲ್ಲ, ಈ ಗೋಲ್ಡ್ ನಿಜವಾಗ್ಲೂ ಅವ್ರದೇನಾ, ಅದು ಒರಿಜಿನಲ್ ಅದರ ಬಿಲ್ ಸಬ್ಮಿಟ್ ಮಾಡಿದಾರ, ಅಥವಾ ಈ ಗೋಲ್ಡ್ ಬೇರೆ ಯಾವ್ದಾದ್ರು ಕ್ರಿಮಿನಲ್ ಗೆ ಸಂಬಂಧಪಟ್ಟಿದ್ಯಾ, ಈ ಎಲ್ಲಾ ರೆಕಾರ್ಡ್ಸ್ ಎಲ್ಲಿದೆ, ನೀವು ಕೇಳಿದ ತಕ್ಷಣ ಹಾಗೆ ತಂದು ಅಷ್ಟು ಗ್ರಾಮ್ ಚಿನ್ನನ ನಿಮ್ಮ ಕೈಯಲ್ಲಿ ಇಡಕ್ಕಾಗಲ್ಲ, ಇದನ್ನೆಲ್ಲ ನಿಮಗೆ ಮಧುರೈ ಕೋರ್ಟ್ ಅಲ್ಲಿ ಹೇಳ್ಕೊಟ್ಟಿಲ್ವಾ, ಸರಿ ಅದು ಬಿಡಿ, ಈ ಕೋರ್ಟ್ ಗೆ ಅದರದೇ ಆದಂತ ಘನತೆ ಅಂತ ಇದೆ, ನಿಮ್ಮ ಕ್ಲೈಂಟ್ ಸ್ಲೀವ್ಲೆಸ್ ಹಾಕೊಂಡ್ ಬಂದಿದ್ದಾಳೆ, ಒಬ್ಬ ಅಡ್ವೊಕೇಟ್ ಆಗಿ ನಿಮಗೆ ಮುಂಚೆನೆ ಇದನ್ನೆಲ್ಲ ಹೇಳ್ಕೊಟ್ಟು ಕರ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಕೇಳಿ, ಏನಮ್ಮ ನಿನ್ನ ಸ್ಲೀವ್ ಅಲ್ಲಿ ಕೋರ್ಟ್ ಗೆ ಅದರದೇ ಆದಂತ ಡೆಕೋರಮ್ ಅಂತ ಇರುತ್ತೆ, ಇಲ್ಲಿಗೆ ಸ್ಕಿನ್ನಿ ಕ್ಲಾತ್, ಫ್ಲಾಶಿ ಕಲರ್ಸ್ ಇಂಥದನ್ನೆಲ್ಲ ನಮ್ಮ ಕೋರ್ಟ್ ಅಲ್ಲಿ ನಾನು ಅಲೋ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ತಕ್ಷಣ ಬಿಂದುಗೆ ಕೋಪ ಬಂದು, ಇಲ್ಲಿ ಪ್ರತಿಯೊಬ್ರು ಈ ಕೋರ್ಟ್ ಬಿಲ್ಡಿಂಗ್ ಅಲ್ಲಿ ಇರೋ ಸಮಸ್ಯೆಗಳ ಬಗ್ಗೆ ದಿನ ಮಾತಾಡ್ತಾನೆ ಇರ್ತಾರೆ, ನಿಮ್ಮ ಕಣ್ಣಿಗೆ ಅದ್ ಯಾವ ಸಮಸ್ಯೆಗಳು ಕಾಣಿಸ್ಲಿಲ್ಲ, ಆದ್ರೆ ನನ್ನ ಡ್ರೆಸ್ ಕೋಡ್ ಮಾತ್ರ ನಿಮಗೆ ಕಾಣಿಸುತ್ತೆ ಅಲ್ವಾ, ಅಂದ್ರೆ ಪ್ರಾಬ್ಲಮ್ ಇರೋದು ನನ್ನ ಡ್ರೆಸ್ ಅಲ್ಲ ನಿಮ್ಮ ದೃಷ್ಟಿಲಿ ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತಾಳೆ. ಇದರಿಂದ ಜಡ್ಜ್ ಗೆ ಈಗೋ ಹರ್ಟ್ ಆಗಿ ಈ ಕೋರ್ಟ್ ಗೆ ಪ್ರಾಪರ್ ಡ್ರೆಸ್ ಕೋಡ್ ಇಲ್ಲದೆ ಬರೋದು ಅಲ್ಲದೆ ಜಡ್ಜ್ ಮುಂದೆ ಏರು ಧ್ವನಿಯಲ್ಲಿ ಮಾತಾಡಿ ನ್ಯಾಯಾಂಗಕ್ಕೆ ಅವಮಾನಿಸೋದ್ರಿಂದ ಬಿಂದುಗೆ 1 ದಿನ ಜೈಲ್ ಶಿಕ್ಷೆ ಕೊಡ್ತಿದೀವಿ ಅಂತ ಆರ್ಡರ್ ಪಾಸ್ ಮಾಡ್ಬಿಡ್ತಾರೆ. ಆ 1 ದಿನ ಜೈಲಲ್ಲಿ ಇದ್ದಾಗ ಬಿಂದು ರಕ್ತವಂತಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ. ಕರುಪ್ಪು ತನ್ನ ಕೈಯಾರ ಅವಳನ್ನ ಎತ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾನೆ. ಆಗ ಡಾಕ್ಟರ್, ಸರ್ಜರಿ ಆಗೋದಕ್ಕೆ ಲಿವರ್ ಆಲ್ಮೋಸ್ಟ್ 90% ಡ್ಯಾಮೇಜ್ ಆಗಿದೆ, ಬಿಂದು ಯಾವಾಗ ಬೇಕಾದ್ರೂ ಕೋಮಾಗೆ ಹೋಗಬಹುದು ಅಂತ ಹೇಳ್ತಾರೆ. ಸುಕುಮಾರನ್ ಅಂತೂ ಮಗಳ ಗತಿ ನೋಡಿ ಕುಗ್ಗಿ ಹೋಗ್ತಾನೆ. ಡಾಕ್ಟರ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಲಿ ಅಂತ ತನಗೆ ಗೊತ್ತಿರೋ ಎಲ್ಲರಿಂದನೂ ಹಣ ಹೊಂದಿಸೋಕೆ ಪ್ರಯತ್ನ ಪಡ್ತಾನೆ. ಪ್ರೀತಿ ಕೂಡ ತನ್ನ ಕೈಲಾದಷ್ಟು ಸಹಾಯ
ಸಹಾಯ ಮಾಡ್ತಾಳೆ. ಆದ್ರೆ ಏನೇ ಮಾಡಿದ್ರು ಪೂರ್ತಿ ಹೊಂದಿಸ್ಬೇಕು ಅಂದ್ರೆ ಗೋಲ್ಡ್ ಬೇಕೇ ಬೇಕು. ಹಾಗಾಗಿ ಪ್ರೀತಿ ಕರುಪು ಹತ್ರ ಬಂದು ಇಂತ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನಾವು ಮ್ಯಾಜಿಸ್ಟ್ರೇಟ್ ಮನೆಗೆ ಹೋಗಿ ಆರ್ಡರ್ ತಗೊಳಕ್ಕೆ ಅವಕಾಶ ಇದೆ ಅಂತ ಹೇಳಿ ಮನೆ ಹತ್ರ ಇವರು ಹೋದಾಗ ಕೆಲವು ರಾಜಕಾರಣಿಗಳು ಅಲ್ಲಿಂದ ಎಕ್ಸಿಟ್ ಆಗ್ತಿರ್ತಾರೆ. ಇವರು ಬರೀ 2 ನಿಮಿಷ ಮಾತಾಡ್ಬೇಕು ಅಂದ್ರೆ ಅಟೆಂಡರ್ ಬಿಡೋದಿಲ್ಲ. ಇವರ ಗದ್ದಲ ಕೇಳಿಸ್ಕೊಂಡು ಬಾಲ್ಕನಿಗೆ ಬಂದ ಮ್ಯಾಜಿಸ್ಟ್ರೇಟ್ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದಾರೆ, ಏನಿದ್ರು ಕೋರ್ಟ್ ಅಲ್ಲಿ ಇಟ್ಕೊಳ್ಳಿ ಅಂತಾರೆ. ಪ್ರೀತಿ ಆ ಹುಡುಗಿ ಐಸಿಯು ನಲ್ಲಿ ಗಂಭೀರ ಸ್ಥಿತಿಯಲ್ಲಿ ಇದ್ದಾಳೆ ಯುವರ್ ಆನರ್, ನೀವು ಕೇಳಿದ ಕಸ್ಟಮ್ ರಿಪೋರ್ಟ್ ಕೂಡ ಇದೆ, ದಯವಿಟ್ಟು ಆರ್ಡರ್ ಪಾಸ್ ಮಾಡ್ಕೊಡಿ ಅಂತ ಕೇಳಿದ್ರು. ಕರುಪು ನನ್ನ ಮೇಲಿರೋ ಕೋಪನ ಆ ಹುಡುಗಿ ಮುಂದೆ ತೋರಿಸ್ಬೇಡಿ ಅಂತ ಹೇಳಿದ್ರು. ಜಡ್ಜ್ ಕೇರ್ ಮಾಡದೆ ಒಳಗಡೆ ಹೋಗ್ತಾರೆ. ಪ್ರೀತಿ ಕರುಪುನ ಯಾಕೆ ಈ ತರ ನೀವು ಇವರ ಬಿಲ್ಡಿಂಗ್ ಮುಂದೆ ಬಂದು ನಿಂತ್ಕೋಬೇಕು, ನಿಮ್ಗಿರೋ ಡಿವೈನ್ ಪವರ್ಸ್ ಯೂಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡಬಹುದಲ್ಲ ಅಂತ ಕೇಳಿದಾಗ ಕರುಪು ಬೇಬಿ ಕಣ್ಣನ್ ಮಾಡಿಸ್ಕೊಂಡಿರೋ ಪ್ರಮಾಣದ ಬಗ್ಗೆ ಹೇಳ್ತಾನೆ. ಈಗ ಹಿಯರಿಂಗ್ ಗೆ ಬಂದಾಗ ಜಡ್ಜ್ ಮುಂದೆ ನಿಂತ ಕರುಪು ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಆಗಿದೆ, ಈ ಕೂಡಲೇ ನಮ್ಮ ಕ್ಲೈಂಟ್ ಗೆ ಗೋಲ್ಡ್ ರಿಲೀಸ್ ಮಾಡ್ಕೊಡ್ಬೇಕು ಅಂತ ವಿನಂತಿಸ್ತಿದ್ದೀನಿ, ದಟ್ಸ್ ಆಲ್ ಅಂತಾನೆ. ಆಗ ಜಡ್ಜ್ ದಟ್ಸ್ ಆಲ್ ಏನ್ ದಟ್ಸ್ ಆಲ್, ನೀವು ಯಾರ ಮುಂದೆ ಮಾತಾಡ್ತಿದ್ರಿ ಅಂತ ಪರಿಜ್ಞಾನ ಇದೆಯಾ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಒಂದು ಸಲ ಆದ್ರೂ ನೀವು ಕೋರ್ಟ್ ಅನ್ನ ಮರ್ಯಾದೆಯಿಂದ ಅಡ್ರೆಸ್ ಮಾಡಿದ್ದೆ ನೋಡಿಲ್ಲ, ದಟ್ಸ್ ಆಲ್ ಅಂತ ಹೇಳ್ತೀರಾ. ಒಬ್ಬ ಜಡ್ಜ್ ನ ಗೌರವದಿಂದ ಹೇಗೆ ಅಡ್ರೆಸ್ ಮಾಡಬೇಕು ಅಂತ ಕೆಲವು ಟರ್ಮ್ಸ್ ಇದೆ, ಮೈ ಲಾರ್ಡ್, ಲಾರ್ಡ್ಶಿಪ್, ಯುವರ್ ಹಾನರ್, ಈ ಯಾವ ಟರ್ಮ್ ಅನ್ನು ನೀವು ಯೂಸ್ ಮಾಡೋದೇ ಇಲ್ಲ. ಪ್ಲಾನ್ ಮಾಡಿನೇ ಕೋರ್ಟ್ ನ ಇನ್ಸಲ್ಟ್ ಮಾಡೋಕೆ ಬರೋ ರೀತಿ ಇದೆ. ಕೋರ್ಟ್ ಗೆ ಅವಮಾನ ಮಾಡೋದಕ್ಕೆ ಅಪಾಲಜಿ ಕೇಳಿ, ಮರ್ಯಾದೆಯಿಂದ ಅಡ್ರೆಸ್ ಮಾಡಿ ಕ್ಷಮೆ ಕೇಳಿ ಅಂತ ಆರ್ಡರ್ ಮಾಡ್ತಾರೆ. ಈ ತುಚ್ಛ ಮಾನವರ ನಡುವೆ ಕರುಪು ದೇವರೇ ಆಗಿದ್ರು ಸುಕುಮಾರನ್ಗೋಸ್ಕರ ಈಗೋ ಬಿಟ್ಟು ಜಡ್ಜ್ ಮುಂದೆ ಐ ಆಮ್ ಸಾರಿ ಮೈ ಲಾರ್ಡ್ ಅಂತ ಕೇಳ್ತಾರೆ. ಕರುಪು ಅಪಾಲಜಿ ಕೇಳಿದ ಮೇಲೆ ಗೋಲ್ಡ್ ಹ್ಯಾಂಡ್ ಓವರ್ ಮಾಡೋಕೆ ಕೊನೆಗೂ ಆರ್ಡರ್ ಪಾಸ್ ಮಾಡ್ತಾರೆ. ಗೋಲ್ಡ್ ಸುಕುಮಾರನ್ ಕೈಗೆ ಸಿಕ್ಕಿದ್ದೆ ಹಾಸ್ಪಿಟಲ್ ಇಂದ ಒಂದು ಕಾಲ್ ಬರುತ್ತೆ, ಡಾಕ್ಟರ್ ನಿಮ್ಮ ಮಗಳ ದೇಹ ಮೂವ್ಮೆಂಟ್ಸ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಪಾಪ 5 ತಿಂಗಳು ಕಾದು ಸುಕುಮಾರನ್ ಕೈಗೆ ಗೋಲ್ಡ್ ಸಿಕ್ಕ ಮೇಲೆ ಡಾಕ್ಟರ್ ಹೇಳಿದ್ದನ್ನ ಕೇಳಿ ಎದೆ ಕುಗ್ಗಿ ಹೋಗುತ್ತೆ. ನೋವಿಂದ ಆಚೆ ಬರ್ತಿದ್ರೆ ಅಲ್ಲೊಬ್ಬ ಗೂಂಡಾ ಲಾಯರ್, ಏನಪ್ಪಾ ಅಂತೂ ಇಂತೂ ಕೇಸ್ ಕ್ಲಿಯರ್ ಮಾಡ್ಕೊಬಿಟ್ಟಿದ್ಯಾ, ನಮ್ಗೇನು ಪಾರ್ಟಿ ಇಲ್ವಾ ಅಂತ ಕೇಳ್ತಾನೆ. ವಿಪರೀತ ನೋವಲ್ಲಿದ್ದ ಸುಕುಮಾರನ್ ಅವನ ಮುಖದ ಮೇಲೆ ಬಳೆಗಳನ್ನ ಎಸ್ತು, ನಿಮ್ಮ ದುರಾಸೆಯಿಂದ ನಮ್ಮ ಮಗಳನ್ನ ಬಲಿ ತಗೊಂಡ್ಬಿಟ್ರಲ್ಲ, ನೀವೆಲ್ಲ ನೆಮ್ಮದಿಯಾಗಿ ಬಿರಿಯಾನಿ ತಿನ್ಕೊಂಡಿರಿ, ನಿಮ್ಮನ್ನ ನಮ್ದವರೆಲ್ಲ ಬೀದಿಗೆ ಬರ್ಲಿ ಅಂತ ಪಾಪ ತನ್ನ ನೋವನ್ನೆಲ್ಲ ಹೊರಗಾಗ್ತಾ ಕರುಪು ಹತ್ರ ಬಂದು ನನ್ನ ಮಗಳು ಸತ್ತು ಹೋದ್ಲು ಸರ್ ಅಂತ ಬಿಕ್ಕಳಿಸಿ ಹೇಳ್ತಾನೆ. ಈಗ ಕರುಪು ಎದುರುಗಡೆ ಬೇಬಿ ಕಣ್ಣನ್ ಬಂದು, ಪಾಪ ಇವ್ರಿಗೆ ಗೋಲ್ಡ್ ವಾಪಸ್ ಸಿಗ್ಲಿ ಅಂತ ನೀವ್ ಎಷ್ಟು ಕಷ್ಟಪಟ್ರಿ, ಈ ಮನುಷ್ಯ ನಿಮ್ಮ ಕುತ್ತಿಗೆ ಕೈ ಹಾಕ್ತಾನೆ ನೋಡಿದ್ರ, ಅದಕ್ಕೆ ಇಂಥವ್ರಿಗೆ ಸಹಾಯ ಮಾಡಬಾರ್ದು ಅನ್ನೋದು. ಆದ್ರೂ ಆ ಹುಡುಗಿ ಸಾಯ್ಬಾರ್ದಿತ್ತು, ಇದ್ದವಳೆ ಒಬ್ಬ ಮಗಳು, ನಾನ್ ಬರೀ ಅಲ್ಸಿದ್ದೆ ಅಷ್ಟೇ, ಸಾಯೋಕೆ ಬಿಡ್ತಿರ್ಲಿಲ್ಲ. ಏನ್ ಮುಖ ನೋಡ್ತೀರಾ, ರಾತ್ರಿ ಮ್ಯಾಜಿಸ್ಟ್ರೇಟ್ ಮನೆ ಹತ್ರ ಹೋಗಿದ್ರೆ ಅಲ್ವಾ, ಸ್ವಲ್ಪ ಯೋಚನೆ ಮಾಡಿ, ಅವ್ರಿಗೊಂದು ಸೆಟಲ್ಮೆಂಟ್ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ನನಗಂತೂ ದೇವ್ರ ಮೇಲೆ ಚಾಲೆಂಜ್ ಹಾಕ್ಬಿಟ್ನಲ್ಲ ಅಂತ ಭಯನೇ ಆಗ್ತಿತ್ತು. ಆದ್ರೆ ನಾನ್ ನಂಬಿದ ನನ್ನ ಕೋರ್ಟ್ ನನ್ ಕೈ ಬಿಟ್ಟಿಲ್ಲ. ನಾನು ಅವತ್ತ ಹೇಳದ್ನಲ್ಲ, ಆ ದೇವರೇ ಬಂದ್ರು ಇಲ್ಲಿ ಏನು ಬದಲಾಯಿಸೋಕಾಗಲ್ಲ ಅಂತ, ಅದು ಈಗ ಪ್ರೂವ್ ಆಯ್ತು. ಇಲ್ಲಿಗೆ ನಮ್ಮ ಚಾಲೆಂಜ್ ಮುಗೀತು. ಆ ಹುಡುಗಿ ಪ್ರಾಣ ಕಿತ್ಕೊಂಡ ಪಾಪ ನನಗ್ ಬರಲ್ಲ, ಅದು ನಿಮ್ ತಪ್ಪು. ಅವತ್ತೇನು ಹೇಳಿದ್ರೆ ಜಸ್ಟ್ ಗಾಡ್ ಥಿಂಗ್ಸ್ ಅಂತ ಹೇಳಿದ್ರಿ ಅಲ್ವಾ, ದಿಸ್ ಇಸ್ ಕೋರ್ಟ್ ಥಿಂಗ್ಸ್ ಬ್ರೋ ಅಂತ ಹೇಳಿ ಹೋಗ್ತಾನೆ. ಈಗ ಸೆಕ್ಷುಯಲ್ ಅಸಾಲ್ಟ್ ಕೇಸ್ ಅಲ್ಲಿ ಎಕ್ಸ್ ಮಿನಿಸ್ಟರ್ ಮೇಲೆ ಫೈಟ್ ಮಾಡ್ತಿದ್ದ ಕಣ್ಮಣಿ ಬೇಬಿ ಕಣ್ಣನ್ ಕಡೆಯವ್ರಿಗೆ, ದಯವಿಟ್ಟು ನನ್ನ ಕೇಸ್ ಫೈಲ್ಸ್ ನ, ನಾನು ಸಬ್ಮಿಟ್ ಮಾಡಿರೋ ಎವಿಡೆನ್ಸ್ ನ ಎಲ್ಲಾನು ಕೊಟ್ಬಿಡಿ, ನೀವು ಬೇಬಿ ಕಡೆಯವರು ಅಂತ ನನಗೆ ಗೊತ್ತಿರ್ಲಿಲ್ಲ, ನಾನು ಬೇರೆ ಲಾಯರ್ ನ ನೇಮಿಸ್ಕೊಡ್ತೀನಿ, ನನ್ನ ಹತ್ರ ಇರೋದನ್ನೆಲ್ಲ ಖರ್ಚು ಮಾಡಿದ್ದೀನಿ, ಈಗ ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ದಯವಿಟ್ಟು ಕೇಸ್ ಫೈಲ್ ಅನ್ನ ವಾಪಸ್ ಕೊಡಿ ಅಂತ ಕೈ ಮುಗಿದು ಬೇಡ್ಕೊಡ್ತಾಳೆ. ಆಗಲೂ ಆ ಗೂಂಡಾ ಲಾಯರ್ ಸರಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಅಂತ ಆ ಬಂದರ್ ಕಟ್ಟಿರೋ ಫೈಲ್ ನ ನೆಲದ ಮೇಲೆ ಹಾಕಿ ಎಲ್ಲಾ ಲಾಯರ್ಸ್ ಕರೆದು, ಇಲ್ಲಿರೋ ಯಾರಾದ್ರೂ ಒಬ್ಬ ಲಾಯರ್ ಇದನ್ನ ಕೈಗೆ ಎತ್ಕೊಂಡ್ರು ನಾನು ಈ ಕೇಸ್ ನ ಇಲ್ಲಿಗೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ನೀನು ಕೇಸ್ ನ ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳಿ ಸವಾಲ್ ಕೊಡ್ತಾನೆ. ಆ ಕಣ್ಮಣಿ ಯಾರ ಹತ್ರ ಕೇಸ್ ತಗೊಳ್ಳಿ ಅಂತ ಬೇಡ್ಕೊಂಡ್ರು ಯಾರು ಮುಂದೆ ಬರಲ್ಲ. ಆಗ ಕರುಪು ಒಂದು ಕ್ಷಣ ಪ್ರೀತಿ ಹೇಳಿದ್ದನ್ನ ಯೋಚನೆ ಮಾಡ್ತಾನೆ, ನೀವು ದೇವರಾಗಿ ಸೋತಿಲ್ಲ, ಮನುಷ್ಯರಾಗಿ ಸೋತಿದ್ರ ಅಷ್ಟೇ, ಇಲ್ಲಿ ಮನುಷ್ಯರು ಸೋಲೋದು ಹೊಸ್ತೇನಲ್ಲ, ಪ್ರತಿದಿನ ಸಾವಿರಾರು ಜನ ಸೋಲಿನ ಮುಖ ಹೊತ್ತು ಮನೆಗೆ ಹೋಗ್ತಾರೆ ಅಂತ ಹೇಳಿದನೆಂದು, ಹಾಗಿದ್ರೆ ಇಲ್ಲಿ ಸೋಲೋ ಕೊನೆ ಮನುಷ್ಯ ನಾನೇ ಆಗಿರ್ಬೇಕು, ಇನ್ನು ಮುಂದೆ ಈ ಕೋರ್ಟ್ ಅಲ್ಲಿ ನ್ಯಾಯಕ್ಕೆ ಅಂತ ಬಂದವರು ಯಾರು ಸೋಲ್ಬಾರ್ದು, ಸೋಲೋಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿ ಹೋಗಿ ಕಣ್ಮಣಿ ಕೇಸ್ ಫೈಲ್ ನ ಕೈಗೆತ್ಕೊಂಡು ಅಡ್ಡ ಬಂದವ್ರನ್ನೆಲ್ಲ ಎತ್ತು ಎಸೆದು ಬಿಡ್ತಾನೆ. ಕರುಪು ಕೈಯಲ್ಲಿ ಒದೆ ತಿಂದವರು ಇವನೇನು ಮನುಷ್ಯನ ರಾಕ್ಷಸನ ಅಂತ ಅಲ್ಲಿಂದ ಓಡ ಹೋಗಕ್ಕೆ ನೋಡ್ತಾರೆ, ಆದ್ರೆ ಯಾರನ್ನು ಬಿಡಲ್ಲ, ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಳ್ಳೋ ಹಾಗೆ ಹೊಡಿತಾನೆ. ಮಾರನೇ ದಿನದಿಂದಲೇ ಆ ಸೆಕ್ಷುಯಲ್ ಅಸಾಲ್ಟ್ ಕೇಸ್ ಅನ್ನ ಪ್ರೀತಿ ತಗೋತಾಳೆ. ಪ್ರೀತಿ ನಡೆದದನ್ನೆಲ್ಲ ವಿಚಾರಿಸಿದಾಗ ಆ ವಿ.ಎಂ. ಪಾಂಡಿಯನ್ ಲಾ ಮಿನಿಸ್ಟರ್ ಆಗಿದ್ದಾಗ ತಾನು ಅವರ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದು, ತುಂಬಾ ಸಲ ಯಾರು ಇಲ್ಲದೆ ಇದ್ದಾಗ ಬ್ಯಾಡ್ ಟಚ್ ಮಾಡ್ತಿದ್ರು, ನಾನು ನನ್ನ ತಂದೆ ಸಮಾನವರು ಅವ್ರ ಮೇಲೆ ಅನುಮಾನ ಪಡಬಾರ್ದು ಅಂತ ಸುಮ್ನೆ ಇದ್ದೆ, ಆದ್ರೆ ಒಂದಿನ ಡೆಲ್ಲಿಗೆ ಹೋಗಿದ್ದಾಗ ನನ್ನ ಮೇಲೆ ಅತ್ಯಾಚಾರ ಮಾಡ್ಬಿಟ್ರು, ನಾನು ಧೈರ್ಯವಾಗಿ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಕಂಪ್ಲೇಂಟ್ ತಗೊಳ್ತಿರ್ಲಿಲ್ಲ, ಕೊನೆಗೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವ್ರು ಸೋತಾಗ ಒಬ್ಬ ಲಾಯರ್ ನ ಇಟ್ಟು ಕೇಸ್ ಹಾಕ್ತೆ, ಆಮೇಲೆ ಗೊತ್ತಾಗಿದ್ದು ಆ ಲಾಯರ್ ಕೂಡ ಅವ್ರ ಕಡೆನೆ ಅಂತ, ನಾನು ಕೇಸ್ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಅವರೆಲ್ಲ ತುಂಬಾ ಬಲವಂತ ಮಾಡಿದ್ರು ಅಂತೆಲ್ಲ ನಡೆದದನ್ನೆಲ್ಲ ಹೇಳ್ತಾಳೆ. ಇದನ್ನೆಲ್ಲ ಹಿಯರಿಂಗ್ ಅಲ್ಲಿ ಜಡ್ಜ್ ಮುಂದೆ ಹೇಳಿ ಕಣ್ಮಣಿ ಕಡೆ ವಾದ ಮಾಡಿದಾಗ ಬೇಬಿ ಕಣ್ಮಣಿಗೆ ಕ್ರಾಸ್ ಕ್ವಶನ್ಸ್ ಮಾಡಿ ಈ ಘಟನೆ ನಡೆದಿದ್ದು ಯಾವ ಫ್ಲೋರ್ ಅಲ್ಲಿ ಅಂತ ಕೇಳ್ತಾನೆ. ಕಣ್ಮಣಿ ಸೆಕೆಂಡ್ ಫ್ಲೋರ್ ಅಂತ ಹೇಳಿದಾಗ, ಮೈ ಲಾರ್ಡ್ ನನ್ನ ಕ್ಲೈಂಟ್ ಆರ್ಥರೈಟಿಸ್ ಇಂದ ಬಳಲ್ತಿದ್ದಾರೆ, ಅವ್ರಿಗೆ ಸೆಕೆಂಡ್ ಫ್ಲೋರ್ ವರೆಗೂ ಹತ್ತೋಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ ಅನ್ನ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ, ಈಗ ನನಗೊಂದು ಆಡಿಯೋ ಪ್ಲೇ ಮಾಡಕ್ಕೆ ನಿಮ್ಮಿಂದ ಪರ್ಮಿಷನ್ ಬೇಕು
ಅಂತ ಕೇಳ್ತಾನೆ. ಅದ್ರಲ್ಲಿ ಕಣ್ಮಣಿ ವಾಯ್ಸ್ ಅಲ್ಲಿ, ಸರ್ ನನಗೆ ರಾತ್ರಿ ನಿದ್ದೆನೆ ಬರ್ತಿಲ್ಲ, ನಿಮ್ಮ ನೆನಪಾಗ್ತಿದೆ, ವಿಡಿಯೋ ಕಾಲ್ ಗೆ ಬರ್ತೀರಾ ಅಂತ ರೆಕಾರ್ಡ್ ಇರುತ್ತೆ. ಅದನ್ನ ಕೇಳಿದ ತಕ್ಷಣ ಕಣ್ಮಣಿ, ನಾನು ಇಂತ ಕಾಲ್ ಯಾವ್ದು ಮಾಡ್ಲೇ ಇಲ್ಲ ಸರ್ ಅಂತ ಹೇಳ್ತಿದ್ರೆ ಬೇಬಿ ಕೇಳಿದ್ದಕ್ಕೆ ಮಾತ್ರ ಉತ್ತರ ಕೊಡಿ, ಈ ವಾಯ್ಸ್ ನಿಮ್ದೇ ಅಲ್ವಾ ಅಂತ ಕೇಳ್ತಾನೆ. ವಾಯ್ಸ್ ನಂದೇ ಅಂತ ಮುಂದೆ ಏನೋ ಹೇಳಕ್ ಬರ್ತಾಳೆ, ಆದ್ರೆ ಏನು ಹೇಳೋದಕ್ಕೆ ಬಿಡಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಹಾನರ್ ಅಂತ ಹೇಳಿ ಜಡ್ಜ್ ಮುಂದೆ ಬಂದು, ಬೇಬಿ ನಾವು ಕೇಸ್ ಅಲ್ಲಿ ತುಂಬಾ ಕಟ್ಟುಕತೆಗಳನ್ನ ಕೇಳಿದೀವಿ, ಈಗ ಅಸಲಿಗೆ ಏನ್ ನಡೆದಿದೆ ಅಂತ ನಾನ್ ನಿಮ್ ಮುಂದೆ ಹೇಳ್ತೀನಿ, ಈಗ ಸತ್ಯ ಮಾತ್ರ ಹೇಳ್ತೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ತಲೆಯೆಲ್ಲ ಧಿಮ್ ಅನ್ನತ್ತೆ. ಕರುಪ್ಪು ಬೇಬಿ ಮೇಲೆ ಪ್ರಭಾವ ಬೀರೋಕೆ ಶುರು ಮಾಡಿದ್ದಾನೆ. ಈಗ ಬೇಬಿ, ಎಸ್ ಮೈ ಲಾರ್ಡ್, ಘಟನೆ ನಡೆದು 5 ವರ್ಷದವರೆಗೂ ಸುಮ್ಮನೆ ಇದ್ದು ಸಡನ್ ಆಗಿ ಬಂದು ನಮ್ಮ ಕಕ್ಷಿದಾರರ ಮೇಲೆ ಕೇಸ್ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಯಾಕಂದ್ರೆ ನಮ್ಮ ಕ್ಲೈಂಟ್ ಒಬ್ಬ ಮಿನಿಸ್ಟರ್ ಆಗಿದ್ರು ಅನ್ನೋ ಭಯ ಅಂದ್ಬಿಡ್ತಾನೆ. ಜಡ್ಜ್ ಮತ್ತೆ ಅಲ್ಲಿ ಕೂತಿದ್ದವರು, ಅಲ್ಲ ಇದೇನು ಬೇಬಿ ಹೀಗೆ ಹೇಳ್ಬಿಟ್ನಲ್ಲ ಅಂತ ಶಾಕ್ ಆಗುತ್ತೆ. ಬೇಬಿಗೆ ನಾನ್ ಯಾಕೆ ಹಿಂಗಂದೆ ಅಂತ ಅವನಿಗೆ ನಂಬೋಕೆ ಆಗ್ತಿಲ್ಲ. ಈಗ ಸಾರಿ ಮೈ ಲಾರ್ಡ್ ಅಂತ ಹೇಳಿ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಟಂಗ್ ಅವನ ಕಂಟ್ರೋಲ್ ಅಲ್ಲೇ ಸಿಗ್ತಿಲ್ಲ. ಟಂಗ್ ಸ್ಲಿಪ್ ಆಗಿ ಹೇಳ್ದೆ ಅಂತ ಅನ್ನೋಕ್ ಹೋಗಿ ನಾನ್ ನಿಜಾನೇ ಹೇಳ್ದೆ ಅನ್ಬಿಡ್ತಾನೆ. ಮತ್ತೆ ಜಡ್ಜ್ ಶಾಕ್ ಆಗ್ತಾರೆ. ಈಗ ಮತ್ತೆ ಬೇಬಿ 5 ವರ್ಷ ಸುಮ್ನಿದ್ದು ಈಗ ಸಡನ್ ಆಗಿ ಕೇಸ್ ಫೈಲ್ ಮಾಡ್ತಾರೆ ಅಂದ್ರೆ ಅದು ಪಬ್ಲಿಸಿಟಿಗೆ ಅಂತ ಹೇಳಕ್ ಹೋಗಿ ಇದು ಪಬ್ಲಿಸಿಟಿಗೆ ಅಂತ ಮಾಡಿದ್ದಲ್ಲ ಅಂತ ಅವನೇ ಹೇಳ್ಬಿಡ್ತಾನೆ. ಆಗ ಪ್ರೀತಿಗೆ ಅರ್ಥ ಆಗುತ್ತೆ, ಕರುಪ್ಪು ನಾನು ಕೇಳಿದ ವರನ ಅದೇ ಕೋರ್ಟ್ ಅಲ್ಲಿ ಸುಳ್ಳು ಹೇಳೋ ಲಾಯರ್ ಗಳಿಗೆ ಬಾಯಿ ಹೊರಡಬಾರ್ದು ಅಂತ ಕೇಳಿದ್ಲಿಲ್ಲ, ಅದು ನಿಜ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಜಡ್ಜ್ಗೆ ಬೇಬಿ ಕಣ್ಣಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ ಆಗಿ, ಸರಿ ಬಿಡು ನಾನು ಕೇಸ್ ನ 13ನೇ ತಾರೀಕಿಗೆ ಪೋಸ್ಟ್ ಪೋನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬೇಬಿ, ಬೇಡ ಮೈ ಲಾರ್ಡ್, ಇವತ್ತೇ ಪ್ರೊಸೀಡ್ ಆಗ್ಬೇಕು, ಇನ್ನು ಎಷ್ಟು ಅಂತ ಹೇಳ್ತೀರಾ, ಕೇಸ್ ಇವತ್ತು ಮುಕ್ತಾಯ ಆಗ್ಬೇಕು ಅಂತ ಹುಚ್ಚಾಗಿ ಮಾತಾಡ್ತಾ ಇರ್ತಾನೆ. ಯಾಕೋ ಬಾಯಿ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಅಂತ ನೀರ್ ಇಸ್ಕೊಂಡು ಕುಡಿದು ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ. ಈಗ ಪ್ರೀತಿ ಎದ್ದು ಬಂದು ವಿ.ಎಂ. ಪಾಂಡಿಯನ್ನ, ನಿಮಗೆ ನಿಜವಾಗ್ಲೂ ಅರ್ಥರೈಟಿಸ್ ಇದೆಯಾ ಅಂತ ಕೇಳ್ತಾಳೆ. ಆರೋಪಿ ಇದೆ ಅಂತಾನೆ. ಪ್ರೀತಿ ಬೇಬಿನ ಕೇಳಿದ್ರೆ ಇಲ್ಲ ಅಂತಾನೆ. ಹೀಗೆ ಇಬ್ರು ಮಧ್ಯೆ ಇಲ್ಲ ಇದೆ ಅಂತ ವಾದವಾಗುತ್ತೆ. ಆಗ ಆರೋಪಿ, ಸರ್ ನಿಮ್ಮ ಕಣ್ಣು ಮುಂದೆ ಮೆಡಿಕಲ್ ಸರ್ಟಿಫಿಕೇಟ್ ಇದೆ ಅಂತ ಅಂದಾಗ ಬೇಬಿನೇ ಸ್ವತಃ, ನಾನೇ ಮೆಡಿಕಲ್ ಸರ್ಟಿಫಿಕೇಟ್ ನ ಫೋರ್ಜರಿ ಮಾಡಿಸಿರೋದು, ನಿಮ್ಗೆ ಗೊತ್ತಲ್ಲ ಮೈ ಲಾರ್ಡ್, ನಿಮ್ಮ ಸೆಕೆಂಡ್ ಫ್ಲೋರ್ ಆಫೀಸ್ಗೆ ಎಷ್ಟು ಸಲ ಇವನೇ ಹತ್ತು ಬಂದಿದ್ದಾನೆ, ಈಗ ಎಲ್ಲರ ಮುಂದೆ ಪ್ರೂವ್ ಮಾಡ್ಬೇಕಾ, ಅವನ ಕಾಲ್ ಮೇಲೆ ಒಂದು ಸಣ್ಣ ಮಚ್ಚೆನೂ ಇಲ್ಲ ನೋಡಿ ಅಂತ ಅವನ ಪಂಚೆ ಎತ್ತಕ್ಕೆ ಹೋಗ್ಬಿಡ್ತಾನೆ. ಕೋರ್ಟ್ ಅಲ್ಲಿ ದೊಡ್ಡ ಕಾಮಿಡಿ ಸೀನ್ ಆಗ್ಬಿಡುತ್ತೆ. ಈಗ ಪ್ರೀತಿ, ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಮೈ ಲಾರ್ಡ್ ಅಂದ್ರೆ ಆ ಜಡ್ಜ್, ಆಗಿದ್ರೆ ಆ ಆಡಿಯೋ ಟೇಪ್ ಅಲ್ಲಿ ಇವರ ವಾಯ್ಸ್ ಇದೆಯಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪ್ರೀತಿ ಕೌಂಟರ್ ಕೊಡೋಕೆ ಮುಂಚೆ ಬೇಬಿನೇ ಎದ್ದು, ಮೈ ಲಾರ್ಡ್, ಎಐ ಟೆಕ್ನಾಲಜಿಲಿ ಯಾರ ವಾಯ್ಸ್ ನ ಬೇಕಾದ್ರೂ ಯಾರಾದ್ರೂ ಯೂಸ್ ಮಾಡ್ಕೊಂಡು ಯಾವ ಆಡಿಯೋ ಟೇಪ್ ನು ಲಿಂಕ್ ಮಾಡಬಹುದು ಅಂತ ನಿಮ್ಗೆ ಗೊತ್ತು, ಅದು ನಿಮ್ಗೂ ಗೊತ್ತು, ಆ ವಿಡಿಯೋ ಫೇಕ್ ಅಂತ ಅಂದ್ಬಿಡ್ತಾನೆ. ಆಗ ಜಡ್ಜ್ಗೆ ಕೋಪ ಬಂದು, ಬೇಬಿ ನೀನ್ ಏನ್ ಮಾತಾಡ್ತಿದ್ಯಾ, ಪ್ರಜ್ಞೆ ಇದೆಯಾ, ನೀನ್ ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ಅಂದಾಗ, ಗೊತ್ತು ಮೈ ಲಾರ್ಡ್, ಈ MLA ಕುಂಭಕೋಣಮಲ್ಲಿದ್ದಾಗ ನೀವು ಅವನ ಪರ್ಸನಲ್ ಲಾಯರ್ ಆಗಿದ್ರೆ ಅವನ ರೆಕಮೆಂಡೇಶನ್ ಮೇಲೆ ಈಗ ಚೀಫ್ ಜಡ್ಜ್ ಆಗಿ ಇಲ್ಲಿ ಬಂದು ಕುಳಿತಿರೋದು, ಇದೆಲ್ಲ ನನ್ನ ಪ್ರಜ್ಞೆ ಇದ್ದೇ ಮಾತಾಡ್ತಿದ್ದೀನಿ ಮೈ ಲಾರ್ಡ್ ಅಂತ ಕಂಟ್ರೋಲ್ ತಪ್ಪಿ ಎಲ್ಲಾ ಮಾತಾಡ್ಬಿಡ್ತಾನೆ. ಜಡ್ಜ್ ನ ಬಣ್ಣ ಬಯಲಾಗ್ತಿದ್ಯಲ್ಲ ಅಂದ ತಕ್ಷಣ ಇವನ್ನ ಆಚೆ ಕರ್ಕೊಂಡು ಹೋಗಿ ಅಂತ ಆರ್ಡರ್ ಮಾಡ್ತಾರೆ. ಬೇಬಿ ಕಣ್ಣನ್ ಆಚೆ ಬಂದ್ರೆ ಅಲ್ಲಿ ಯಾವ ಲಾಯರ್ಸ್ ಫೇಕ್ ಕೇಸ್ ನ ತಗೊಳ್ತಾನೆ ಇಲ್ಲ, ಎಲ್ಲರೂ ಒಳ್ಳೆ ಸತ್ಯ ಹರಿಶ್ಚಂದ್ರ ತರ ಆಡ್ತಿದ್ದಾರೆ ಅಂತ ಕೋರ್ಟ್ ಹೊರಗಡೆ ಎಲ್ಲ ಗಲಾಟೆಗಳಾಗ್ತಿದೆ. ಇದೆಲ್ಲ ಕರುಪ್ಪು ಸ್ವಾಮಿ ಲೀಲೆ ಅಂತ ಹಣ ಇಲ್ದಿರೋ ಅಮಾಯಕರು ಕರುಪ್ಪು ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಿರ್ತಾರೆ. ಅಷ್ಟೇ ಯಾಕೆ, ಕರುಪ್ಪು ಸ್ವಾಮಿ ಹೆಸರಲ್ಲಿ ಉತ್ಸವವೂ ನಡೆಯುತ್ತೆ. ಆಗ ಕರುಪ್ಪು ಬೇಬಿ ಹತ್ರ ಬಂದು, ಏನಮ್ಮ ಬೇಬಿ ಟಂಗ್ ಸ್ಲಿಪ್ ಆಗ್ಬಿಡ್ತಾ, ಜಡ್ಜ್ನೇ ಎಕ್ಸ್ಪೋಸ್ ಮಾಡ್ಬಿಟ್ಟಿ ಅಂತೆ, ಸರಿ ಬಿಡು ಸಂಜೆ ಹೇಗಿದ್ರು ಅವ್ರ ಮನೆ ಹತ್ರ ಹೋಗ್ತಿದ್ಯಲ್ಲ, ಸೆಟಲ್ಮೆಂಟ್ ಮಾತಾಡೋಣ ಅನ್ಕೊಂಡಿದ್ಯಾ, ಹಂಗ ಅನ್ಕೊಂಡು ಹೋಗಿಬಿಟ್ಟಿಯಾ, ನಿನ್ನ ಮರ್ಡರ್ ಮಾಡುವಷ್ಟು ಕೋಪದಲ್ಲಿದ್ದಾನೆ. ಈಗ ಏನ್ ಹೇಳಿದೆ, ಆ ದೇವರೇ ಬಂದ್ರು ಈ ಕೋರ್ಟ್ ಪ್ರೊಸೀಜರ್ಸ್ ನ ಚೇಂಜ್ ಮಾಡೋಕ್ಕಾಗಲ್ಲ ಎಂದಲ್ವಾ, ಬಂದೇ ಬಿಟ್ಟೆ ಕಣ, ಇದು ನನ್ನ ಅಡ್ಡ, ನನ್ನ ಕೋರ್ಟ್, ನನ್ನ ಮೀರಿ ಇನ್ನು ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಸ್ಟೈಲ್ ಆಗಿ ಸಿಗರ್ ತಗೊಂಡು ಕರುಪ್ಪು ಸ್ವಾಮಿ ಉತ್ಸವಕ್ಕೆ ಹೋಗ್ತಾನೆ. ಆಗ ಇದು ಗಾಡು ಮೋಡು ಅಂತ ಸಾಂಗ್ ಬರುತ್ತೆ. ಬೇಬಿ ಕಣ್ಣನ್ ಮಾಡದ ಎಡವಟ್ಟಿಂದ ಜಡ್ಜ್ ವಿಚಾರಣೆ ಎದುರಿಸಬೇಕಾಗುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇಂದ ತುಂಬಾ ಒತ್ತಡ ಆಗುತ್ತೆ. ಬೇಬಿ ಕಣ್ಣನ್ ಜಡ್ಜ್ ನ ನೋಡೋಕೆ ಬಂದಾಗ ಅಟೆಂಡರ್, ಈಗ ನೀವು ಅವ್ರನ್ನ ಮೀಟ್ ಮಾಡೋದು ಸರಿ ಹೋಗಲ್ಲ, ಆ ಎಕ್ಸ್ ಮಿನಿಸ್ಟರ್ ಜೊತೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ, ನಿಮ್ಮನ್ನ ಮರ್ಡರ್ ಮಾಡಿಸೋ ಲೆವೆಲ್ಗೆ ದ್ವೇಷ ಬಂದಿದೆ, ನೀವು ಇನ್ನೂ 15-20 ದಿನ ಕಣ್ಣಿಗೆ ಕಾಣಿಸ್ಕೋಬೇಡಿ ಅಂತ ಹೇಳ್ಬಿಡ್ತಾನೆ. ಈಗ ಕರುಪ್ಪು ಸ್ವಾಮಿ ಮತ್ತೆ ಪ್ರೀತಿ ಕಾಫಿ ಕುಡಿಯೋಕೆ ಒಂದು ರೆಸ್ಟೋರೆಂಟ್ ಗೆ ಬಂದಿರ್ತಾರೆ. ಇದು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಅಲ್ಲಿ ಕೆಲಸ ಮಾಡೋ ಹುಡುಗಿ ಕ್ಲೋಸ್ಡ್ ಬೋರ್ಡ್ ಹಾಕ್ತಾಳೆ. ಪ್ರೀತಿ ಕರುಪ್ಪು ಸ್ವಾಮಿಗೆ, ನಾನು ಕೇಳಿದ ಹಾಗೆ ಒಂದು ವರನ ಕೊಟ್ಬಿಟ್ರಿ, ಈಗಂತೂ ಕೋರ್ಟ್ ಅಲ್ಲಿ ಯಾರು ಸುಳ್ಳು ಹೇಳ್ತಿಲ್ಲ, ಈಗ ನೆಕ್ಸ್ಟ್ 27,000 ಪೆಂಡಿಂಗ್ ಕೇಸ್ ಇದಾವೆಲ್ಲ ಅವೆಲ್ಲ ಮುಗಿಯೋಕೆ ಏನಿಲ್ಲ ಅಂದ್ರೆ 150 ವರ್ಷ ತಗೊಳುತ್ತೆ, ನೀವು ನಿಮ್ಮ ಸೂಪರ್ ಪವರ್ಸ್ ಯೂಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ತಾ ಹೋದ್ರು ಹೊಸ ಕೇಸ್ಗಳು ಹುಟ್ಟಾಕೊಳ್ತಾನೆ ಇರ್ತವೆ. ಈಗ ನಾವು ಮಾತಾಡ್ತಿದ್ವಿ ಅಲ್ವಾ, ಈ ಟೈಮಲ್ಲೂ 10 ಹೊಸ ಕೇಸ್ ಫೈಲ್ ಆಗಿರುತ್ತೆ, ಇಂಥ ಸಮಸ್ಯೆನ ಹೇಗೆ ಬಗೆಹರಿಸ್ತೀರಾ ಅಂತ ಕೇಳ್ತಿರ್ತಾಳೆ. ಆಗ ಲಿಯೋ ಫಿಲಂ ಅಲ್ಲಿ ಒಬ್ಬ ಬರ್ತಾನಲ್ಲ, ಅದೇ ತರ ಕ್ಲೋಸ್ ಆದ್ಮೇಲೆ ರೆಸ್ಟೋರೆಂಟ್ ಗೆ ಬಂದು ಶಾಪ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ರು, ಚಾಕ್ಲೇಟ್ ಕಾಫಿ ಬೇಕು ಅಂತ ಕೇಳ್ತಾನೆ. ಈ ಹುಡುಗಿ ಶಾಪ್ ಕ್ಲೋಸ್ ಆಗ್ತಿದೆ ಅಂತ ಹೇಳ್ತಿದ್ರು, ಇವನು ಅವಳ ಕೈನೇ ಹಿಡ್ಕೊಂಡ್ ಬಿಡ್ತಾನೆ. ಆ ಹುಡುಗಿ ಅಣ್ಣ ಅಣ್ಣ ಅಂತ ಕೂಕೋತಿರ್ತಾಳೆ. ಕರುಪ್ಪು ಒಂದು ನೊಟ್ಟಿಗೆ ತೆಗ್ದಿದ್ದೆ ಇಡೀ ಜಾಗ ಮಾಯ ಆವರಿಸ್ಕೊಂಡು ತಕ್ಷಣ ಆ ಹುಡುಗಿ ಕೈಯನ್ನ ಬಿಟ್ಟು, ತಂಗಿ ಸಾರಿ ಕಣಮ್ಮ, ಸಿಕ್ಕಾಪಟ್ಟೆ ತಲೆ ನೋವ್ತಿತ್ತು, ಚಾಕ್ಲೇಟ್ ಕಾಫಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಫಿಲ್ಟರ್ ಕಾಫಿ ಆದ್ರೂ ಕೊಡಮ್ಮ ಅಂತ ನಯವಾಗಿ ಕೇಳ್ತಾನೆ. ಆ ಹುಡುಗಿ ಅಂತೂ, ಅಯ್ಯೋ ಫಿಲ್ಟರ್ ಕಾಫಿ ಏನು, ಲಿಯೋ ಕಾಫಿನೇ ತಂದ್ಕೊಡ್ತೀನಿ ಅಂತ ಖುಷಿಯಿಂದ ಮಾಡ್ಕೊಡ್ತಾಳೆ. ಇದನ್ನ ನೋಡಿ ಆಶ್ಚರ್ಯದಿಂದ ಪ್ರೀತಿ, ಇವಾಗ ಏನ್ ನಡೀತು ನಂಗೆ ಅರ್ಥನೇ ಆಗಿಲ್ವಲ್ಲ ಅಂತಾಳೆ. ಅದಕ್ಕೆ ಕರುಪ್ಪು, ಆ ಹುಡುಗ ಈ ಹುಡುಗಿ ಹತ್ರ ಮಿಸ್ಬಿಹೇವ್ ಮಾಡ್ದ, ಅವನಿಗೆ ಸಪೋರ್ಟ್ ಆಗಿ ಆಚೆ ನಿಂತಿರೋ 5 ಜನ ಫ್ರೆಂಡ್ಸ್
ಒಳಗಡೆ ಬರ್ತಿದ್ರು. ಆಗ ನನ್ನ ದೋಸ್ತಿ ಅಷ್ಟು ಜನರನ್ನ ಕೊಂದು ಅವನ ಮೇಲೆ ಹೊಸ ಕೇಸ್ ಆಗ್ತಿತ್ತು. ನಾನು ಮಾಡಿದ ಮಾಯೆಯಿಂದ ಆ ಘಟನೆ ನಡೆಯೋದೇ ತಪ್ಪಿದೆ. ತಪ್ಪು ನಡೆದ್ರೆ ತಾನೇ ಕೇಸು ಕ್ರೈಮು ಎಲ್ಲ. ಇಲ್ಲಿಂದ ಆಚೆಗೆ ನನ್ನ ಟೆರಿಟರಿಯಲ್ಲಿ ಯಾವುದೇ ತಪ್ಪುಗಳು ಆಗಲ್ಲ, ಹಾಗಾಗಿ ಹೊಸ ಕೇಸ್ಗಳೇ ಬರಲ್ಲ ಅಂತ ಹೇಳ್ತಾನೆ. ಹೀಗೆ ಕರುಪು ಮಾಯೆಯಿಂದ ಈ ಕೋರ್ಟ್ ಟೆರಿಟರಿಯಲ್ಲಿ ತಪ್ಪು ಮಾಡೋಕೆ ಬಂದವರು ಯಾರು ಮಾಡಲ್ಲ. ಕದಿಯೋಕೆ ಬಂದ ಕಳ್ಳರು ಬಟ್ಟೆ ಮಡಚಿಟ್ಟು ಹೋಗ್ತಾರೆ. ಕೊಲೆ ಮಾಡೋಕೆ ಮಚ್ಚೆತ್ತದವನು ಶತ್ರುಗೆ ಎಳ್ನೀರು ಕೊಚ್ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ. ಹಿಂಗೆ ಪಿಕ್ ಪಾಕೆಟ್, ಫೋರ್ಜರಿ, ಕರಪ್ಷನ್ ಯಾವುದೂ ಆಗಲ್ಲ. ಆ ಟೆರಿಟರಿಯಲ್ಲಿರೋ ಯಾವ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದು ಕೇಸ್ ಕೂಡ ಫೈಲ್ ಆಗಲ್ಲ. ಪೊಲೀಸ್ನವ್ರಿಗೆ ಕೆಲಸ ಇಲ್ಲದೆ ಕ್ರಿಕೆಟ್ ಆಡ್ಕೊಂಡು ಕಾಲ ಕಳೀತಾರೆ. ಕೋರ್ಟ್ ಅಂತೂ ಖಾಲಿ ಹೊಡಿತಿರುತ್ತೆ. ಇದೆಲ್ಲ ಕರುಪು ಸ್ವಾಮಿ ಮಾಯೆ ಅಂತ ಗೊತ್ತಾಗಿ ತಪ್ಪು ಮಾಡಿದವರೆಲ್ಲ ಆ ದೇವರ ಗುಡಿಗೆ ಬಂದು ಕ್ಷಮೆ ಕೇಳ್ತಾರೆ. ಹೊಸ ಕೇಸ್ಗಳಿಲ್ದೆ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. ಕೋರ್ಟ್ ಹತ್ರ ಒಬ್ಬರು ಇಲ್ಲ, ದೇವರ ಗುಡಿ ಹತ್ರ ಬಂದಿದ್ದಾರೆ ಅಂತ ಈಗ ಬೇಬಿ ಕಣ್ಣನ್ ಆ ದೇವರ ಗುಡಿನೇ ತೆಗ್ಸಿ ಬಿಡೋಣ ಅಂತ ಬೇರೆ ಕಡೆಯಿಂದ ಅಲ್ಲಿಗೆ ಗೂಂಡಗಳನ್ನ ಕರುಪು ಸ್ವಾಮಿ ವಿಗ್ರಹ ಹೊಡೆದಾಕೋದಕ್ಕೆ ಕಳಿಸ್ತಾನೆ. ಆದ್ರೆ ಎಷ್ಟು ಜನ ಬಂದ್ರೇನು, ಆ ದೇವರ ಮುಂದೆ ಈ ಹುಲು ಮಾನವರ ಯಾವ ಲೆಕ್ಕ. ಒಬ್ಬೊಬ್ಬರನ್ನು ಹೊಡೆದು ಅಲ್ಲಿಂದ ಓಡಿಸ್ತಾನೆ. ಒಬ್ಬ ರೌಡಿ ಮೊಬೈಲ್ಗೆ ಬೇಬಿಯಿಂದ ಕಾಲ್ ಬರುತ್ತೆ. ಕೆಲ್ಸ ಮುಗಿತಾ ಅಂತ ಕೇಳಿದ್ರೆ ಕರುಪು ಕೆಲ್ಸದವ್ರನ್ನೇ ಮುಗಿಸ್ಬಿಟ್ಟ ಅಂತ ಹೇಳಿ, ನಿನ್ನ ಬುದ್ಧಿವಂತ ಅನ್ಕೊಂಡಿದ್ದೆ, ದೇವಸ್ಥಾನ ಹೊಡೆದಾಕಿದ್ರೆ ನಾನು ಹೇಗೋ ಇಲ್ಲಿಂದ ಹೋಗ್ತೀನಿ, ಸರಿ ಅದು ಬಿಡು, ಫೋನ್ ಅಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಬೇಡ, ಯಾರಾದ್ರೂ ಬಂದು ಹೊಡೆದ್ಬಿಟ್ಟಾರು ಅಂತ ಹೇಳಿ ಫೋನ್ ಇಡ್ತಿದ್ದಂಗೆ ಬೇಬಿ ಹೋಗ್ತಿದ್ದ ಜೀಪ್ಗೆ ಒಂದು ಲಾರಿ ಡಿಕ್ಕಿ ಹೊಡೆದು ಜೀಪ್ ತಲೆ ಕೆಳಗಾಗುತ್ತೆ. ಬೇಬಿ ಯಾರು ಅಂತ ನೋಡಿದ್ರೆ ಯಾರನ್ನ ಇವನು ಬಿಸ್ಕೆಟ್ ಫ್ಯಾಕ್ಟರಿ ಕೇಸ್ ಇಂದ ಸೇವ್ ಮಾಡಿದ್ನೋ ಅವ್ರ ಕಡೆ ರೌಡಿಗಳೇನೆ. ಆ ರೌಡಿಗಳು, ಸಾರಿ ಬೇಬಿ ಸರ್, ಜಡ್ಜ್ ನಮ್ಮ ಮೇಲಿರೋ ಕೇಸ್ ಗಳನ್ನ ಕ್ಲಿಯರ್ ಮಾಡ್ತೀನಿ, ನಿಮ್ಮನ್ನ ತೆಗೆದ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಓಕೆ ಹೇಳಿದ್ವಿ. ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ಕೋಆಪರೇಟ್ ಮಾಡ್ಬೇಡಿ ಸರ್, ನಿಮಗೆ ನೋವೇ ಆಗದಂಗೆ ಕೆಲಸ ಮುಗಿಸಿ ಹೋಗ್ತಾ ಇರ್ತೀವಿ ಅಂತ ಹೇಳಿ ಬೇಬಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇರ್ತಾರೆ. ಆದ್ರೆ ಬೇಬಿ ಅದೃಷ್ಟ ಏನಪ್ಪಾ ಅಂದ್ರೆ ಆ ಜೀಪ್ ಕರುಪು ಸ್ವಾಮಿ ಟೆರಿಟರಿ ಒಳಗಡೆ ಅಂದ್ರೆ ಆ ಆರ್ಚ್ ಒಳಗಡೆ ಬಿದ್ದಿರುತ್ತೆ. ಈ ರೌಡಿಗಳು ಯಾವಾಗ ಆರ್ಚ್ ಒಳಗಡೆ ಕಾಲಿಟ್ರೋ ತಕ್ಷಣ ಮಾಯೆಗೆ ಒಳಗಾಗಿ, ಅಯ್ಯೋ ಬೇಬಿ ಸರ್, ಯಾರು ಆಕ್ಸಿಡೆಂಟ್ ಮಾಡಿದ್ದು, ಇಷ್ಟೆಲ್ಲ ಗಾಯ ಆಗಿದೆಯಲ್ಲ ಸರ್, ನೀವು ನಮಗೆ ಅಣ್ಣ ಇದ್ದಂಗೆ, ಮೊದಲು ಹಾಸ್ಪಿಟಲ್ ಗೆ ಹೋಗೋಣ ನಡೀರಿ ಅಂತ ಹೇಳಿ ಆಚೆ ಕರ್ಕೊಂಡು ಬರ್ತಿರ್ತಾರೆ. ಆರ್ಚ್ ಇಂದ ಆಚೆ ಕಾಲಿಟ್ಟಿದ್ದೆ ಮಾಯೆಯಿಂದ ಆಚೆ ಬರ್ತಾರೆ. ತಕ್ಷಣ ಏನು ನಡೀತಿದೆ ಇಲ್ಲಿ, ಮೊದಲು ಕೊಂದು ಹಾಕಿ ಅಂತ ಹೇಳಿ ಬೇಬಿಗೆ ಒದ್ದು ಅವನ ಮೇಲೆ ಮಚ್ಚುಗಳನ್ನ ಬೀಸೋದಕ್ಕೆ ಟ್ರೈ ಮಾಡ್ತಾರೆ. ಬೇಬಿ ಹೇಗೋ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಹೊಡೆದಾಟದಲ್ಲಿ ಇವರೇ ವಾಪಸ್ ಮತ್ತೆ ಆರ್ಚ್ ಒಳಗಡೆ ತಳ್ಳಿಬಿಡ್ತಾರೆ. ಈಗ ಕತ್ತರಿಸ್ಬಿಡೋಣ ಅಂತ ಆರ್ಚ್ ಒಳಗಡೆ ರೌಡಿಗಳು ಬಂದ್ರೆ ಮತ್ತೆ ಮಾಯೆಗೆ ಒಳಗಾಗಿ ಚೇಂಜ್ ಆಗ್ತಾರೆ. ಇಷ್ಟೊತ್ತು ಕೊಲ್ಬೇಕು ಅಂತ ಅಟ್ಟಾಡಿಸ್ಕೊಂಡು ಬರ್ತಿದ್ದವರು, ಏನ್ ಸರ್ ಇದು ಮೈ ಮೇಲೆ ಗಾಯ, ನಿಮ್ಮನ್ನ ಈ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಅಂತ ವರ್ಷೆ ಚೇಂಜ್ ಮಾಡ್ತಾರೆ. ಆಗ ಬೇಬಿಗೆ ಆರ್ಚ್ ನೋಡಿ ಕರುಪು ಸ್ವಾಮಿಗೆ ಟೆರಿಟರಿ ಲಿಮಿಟ್ ಇದೆ ಅಂತ ಅರ್ಥ ಆಗುತ್ತೆ. ಬೇಬಿ ಕಣ್ಣನ್ ಜಡ್ಜ್ ಕಳ್ಸಿದ್ದ ರೌಡಿಗಳು ವಿಚಿತ್ರವಾಗಿ ಆಡೋ ವಿಡಿಯೋನ ತೋರಿಸಿ ಕರುಪು ಸ್ವಾಮಿ ಬಗ್ಗೆ ಹೇಳಿ, ನಿಮ್ಗೆ ಇನ್ನೂ ನಂಬಿಕೆ ಇಲ್ಲ ಅಂದ್ರೆ ನಾಳೆ ನಿಮ್ಮ ಕಣ್ಣು ಮುಂದೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಪ್ರೀತಿ ಕರುಪುನ ಕಾರಲ್ಲಿ ಕೂರ್ಸ್ಕೊಂಡು ಹೋಗ್ತಿರ್ತಾಳೆ. ಇಬ್ರು ಮಾತಾಡ್ಕೊಂಡು ಹೋಗುವಾಗ ಹಿಂದೆಯಿಂದ ರೌಡಿಗಳ ಕಾರ್ ಬಂದು ಗುದ್ದುತ್ತೆ. ಪ್ರೀತಿಗೆ ಮೊದಲು ಭಯ ಆಗುತ್ತೆ, ನಂತರ ನನ್ ಜೊತೆ ದೇವರೇ ಇದ್ಮೇಲೆ ನಾನ್ ಯಾಕೆ ಹೆದರ್ಕೊಳ್ಳಿ ಅಂತ ಕೌಂಟರ್ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾಳೆ. 5 ಕಾರ್ಗಳು ಇವರನ್ನ ಫಾಲೋ ಮಾಡ್ತಿದ್ರೆ ತಪ್ಪಿಸ್ಕೊಂಡು ಹೋಗೋದ್ ಬಿಟ್ಟು ಕಾನ್ಫಿಡೆನ್ಸ್ ಅಲ್ಲಿ ಕಾರ್ನ ರಿವರ್ಸ್ ಹೊಡೆದು ನಿಲ್ಲಿಸಿ, ಬನ್ರೋ ನಾನ್ ಯಾಕೆ ಹೆದರ್ಕೋಬೇಕು, ನೀವು ನನಗೆ ಹೆದರ್ಕೋಬೇಕು, ನನ್ನ ಹತ್ರ ಯಾರಿದ್ದಾರೆ ಗೊತ್ತಾ, ಬನ್ರೋ ನೋಡೇ ಬಿಡೋಣ ಅಂತಾಳೆ. ಆಗ ಕರುಪು, ಏನ್ ಮಾಡ್ತಿದೀಯಾ, ಇದು ನಮ್ ಜಾಗ ಅಲ್ಲ, ನನ್ನ ಟೆರಿಟರಿಯಿಂದ ಆಚೆಗೆ ನನಗೆ ಯಾವುದೇ ಪವರ್ಸ್ ಇರಲ್ಲ ಅಂತ ಹೇಳಿದಾಗ ಪ್ರೀತಿ ಹೆದರ್ಕೊಂಡು, ಸ್ವಾಮಿ ಏನ್ ಹೇಳ್ತಿದ್ರ ಅಂತ ಕೇಳ್ತಾಳೆ. ಆಗ ಕರುಪು, ಇದು ನನ್ನ ಟೆರಿಟರಿ ಅಲ್ಲ, ಒಂದೊಂದು ಟೆರಿಟರಿಗೂ ಒಂದೊಂದು ಕಾವಲು ದೈವ ಅಂತ ಇರುತ್ತೆ, ಅವರ ಜಾಗದಲ್ಲಿ ಮಾತ್ರ ಅವರಿಗೆ ಪವರ್ಸ್ ವರ್ಕ್ ಆಗುತ್ತೆ. ಅಲ್ಲಿ ಕಾಣ್ತಿದ್ಯಲ್ಲ ಆ ಆರ್ಚ್ ಒಳಗಡೆ ಮಾತ್ರ ನನ್ನ ಕಂಟ್ರೋಲ್ ಅಂತ ಹೇಳಿದ್ದೆ. ಪ್ರೀತಿ ತಕ್ಷಣ ಕಾರ್ನ ರಿವರ್ಸ್ ಹೊಡ್ಕೊಂಡು ಮೊದಲು ಎಂಟ್ರಿ ಒಳಗಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾಳೆ. ಅವಳು ಇನ್ನೇನು ಆರ್ಚ್ ಒಳಗಡೆ ಹೋಗ್ತಿದ್ದಂಗೆ ಬೇರೆ ಗಾಡಿಗಳನ್ನ ಅಡ್ಡ ಹಾಕಿಸ್ತಾನೆ. ಆದ್ರೆ ಕರುಪು ಹ್ಯಾಂಡ್ ಬ್ರೇಕ್ ಹಿಡಿದು ಕಾರ್ನ ಸೆಂಟ್ರಲ್ ನುಗ್ಸಿ ಆರ್ಚ್ ಒಳಗಡೆ ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಈಗ ರೌಡಿಗಳು ದೊಡ್ಡ ಕಾರಲ್ಲಿ ಆರ್ಚ್ ಒಳಗಡೆ ಬರ್ತಾ ಇರ್ತಾರೆ. ಕರುಪು ಸ್ವಾಮಿ ಕಾರಿಂದ ಇಳಿದಿದ್ದೆ ಕೈಗೆ ಒಂದು ದೊಡ್ಡ ಕತ್ತಿ ಬರುತ್ತೆ. ಅದನ್ನ ಹಿಡ್ಕೊಂಡು ಫೋರ್ಸ್ ಆಗಿ ಕಾರ್ ಕಡೆ ಓಡ್ ಹೋಗಿ ನೋಡ್ತಿದ್ದಂಗೆ ಕಣ್ಣು ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಆ ಕಾರ್ನ ಅರ್ಧ ಸಿಗದೆ ಬಿಡ್ತಾನೆ. ಇದನ್ನ ನೋಡಿ ಆ ರೌಡಿಗಳು ಬೇಬಿ ಕಣ್ಣನ್ ಮತ್ತೆ ಮ್ಯಾಜಿಸ್ಟ್ರೇಟ್ ದಂಗಾಗ್ಬಿಡ್ತಾರೆ. ಯಾವಾಗ ಜಡ್ಜ್ಗೆ ಕರುಪು ಸ್ವಾಮಿನೇ ಅವತಾರ ಎತ್ತಿ ಬಂದಿದ್ದಾನೆ ಅಂತ ಗೊತ್ತಾಯ್ತೋ, ನಾನು ಬೇರೆ ಕೋರ್ಟ್ಗೆ ಟ್ರಾನ್ಸ್ಫರ್ ತಗೊಂಡ್ಬಿಡ್ತೀನಿ, ನೀನು ಹೋಗ್ಬಿಡು ಬೇಬಿ ಅಂತ ಒದ್ದಾಡ್ತಾ ಇರ್ತಾನೆ. ಆಗ ಬೇಬಿ, ಮೈ ಲಾರ್ಡ್, ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ, ಕರುಪ್ಪುಗೆ ಆ ಟೆರಿಟರಿ ಬಿಟ್ರೆ ಬೇರೆ ಕಡೆ ಪವರ್ಸ್ ಇರಲ್ಲ, ಅದಕ್ಕೆ ನಾವು ಕೋರ್ಟ್ ನೇ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಐಡಿಯಾ ಕೊಡ್ತಾನೆ. ಅದಕ್ಕೆ ಜಡ್ಜ್, ನನ್ನ ಚೇಂಬರ್ ಸೀಲಿಂಗು ಕಳ್ಕೊಂಡ್ ಬೀಳ್ತಾ ಇದೆ, ಅದೆಲ್ಲ ಸರಿ ಮಾಡಕ್ 6 ತಿಂಗಳ ಹಿಂದೆನೆ ಪತ್ರ ಹಾಕಿದೀನಿ, ಇನ್ನು ಏನು ಸರಿ ಹೋಗಿಲ್ಲ, ನಿನಗೆ ನಾಳೆ ಏಕಾಏಕಿ ಇಡೀ ಕೋರ್ಟ್ ನೇ ಚೇಂಜ್ ಮಾಡ್ಬಿಡಕ್ಕಾಗತ್ತಾ, ನಾನ್ ಟ್ರಾನ್ಸ್ಫರ್ ತಗೋತೀನಿ, ನೀವೇನಾದ್ರೂ ಮಾಡ್ಕೊಂಡು ಸಾಯಿರಿ ಅಂತ ಹೋಗ್ತಿರ್ತಾನೆ. ಆಗ ಬೇಬಿ ಕಣ್ಣನ್, ಹೋಗೋಕ್ಕೂ ಮುಂಚೆ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾನೆ. ಏನು ಅಂತ ಕೇಳೋ ಅಷ್ಟರಲ್ಲಿ ರಾಡ್ ತಗೊಂಡು ತಲೆಗೆ ಹೊಡೆದು ಜಡ್ಜ್ನ ಸಾಯಿಸ್ಬಿಡ್ತಾನೆ. ಜಡ್ಜ್ನ ಯಾಕೆ ಮುಗಿಸ್ತೆ ಅಂದ್ರೆ, ಬೇಬಿ ಕೋರ್ಟ್ ನ ಶಿಫ್ಟ್ ಮಾಡೋಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದು ಹೇಗಂದ್ರೆ, ಹೇಗಿದ್ರು ಈಗಿನ ಕೋರ್ಟ್ ಬಿಲ್ಡಿಂಗ್ ತುಂಬಾ ದುಸ್ಥಿತಿಯಲ್ಲಿದೆ, ಅದನ್ನ ಇವರೇ ಸಾಧ್ಯವಾದಷ್ಟು ಡ್ಯಾಮೇಜ್ ಮಾಡಿ ಎಲ್ಲಂದ್ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿ ಜಡ್ಜ್ ಕ್ಯಾಬಿನ್ ಅಲ್ಲಿ ಅವರ ಬಾಡಿ ತಂದು ಹಾಕಿ ಮೇಲ್ಗಡೆಯಿಂದ ಕಳ್ಕೊಂಡ್ ಬಿದ್ದು ಮ್ಯಾಜಿಸ್ಟ್ರೇಟ್ ತೀರ್ ಹೋಗಿದ್ದಾರೆ ಅಂತ ಪೋರ್ಟ್ರೇ ಮಾಡ್ಬಿಡ್ತಾನೆ. ಆ ಜಡ್ಜ್ ನ ಹೊಡೆದು ಹಾಕ್ದಾಗ ಬೇಬಿ, ಇದು ನನ್ ಜಾಗ, ನನ್ನ ಕೋರ್ಟ್, ಇದನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ, ಪ್ರತಿ
ಕೋರ್ಟ್ ಅಲ್ಲೂ ನಂತರ 10-15 ಜನ ಬೇಬಿ ಕಣ್ಣನ್ ಇರ್ತಾರೆ. ಎಲ್ಲವನ್ನ ಮತ್ತೆ ನಾ ಕಂಟ್ರೋಲ್ ತಗೊಳಕ್ಕೆ ಮತ್ತೆ ಸ್ಕ್ರಾಚ್ ಇಂದ ಶುರು ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾನೆ. ಒಟ್ನಲ್ಲಿ ಬೇಬಿ ಕಣ್ಣನ್ ಅಂತವರು ತಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ಲೆವೆಲ್ ಗೆ ಬೇಕಾದ್ರೂ ಇಳಿತಾರೆ ಅಂತ ತೋರಿಸ್ತಾನೆ. ಬಿಲ್ಡಿಂಗ್ ಅಪಘಾತದಲ್ಲಿ ಜಡ್ಜ್ ತೀರು ಹೋದ್ರು ಅಂತ ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ. ಬೇಬಿ ಕಣ್ಣನ್ ಎಲ್ಲಾ ಲೇಯರ್ಸ್ ಗುಡ್ಡೆ ಹಾಕಿ ನಮಗೆ ಹೊಸ ಕೋರ್ಟ್ ಬಿಲ್ಡಿಂಗ್ ಬೇಕು ಅಂತ ದೊಡ್ಡದಾಗಿ ಪ್ರೊಟೆಸ್ಟ್ ಮಾಡಿಸ್ತಾನೆ. ಇದು ಅಸೆಂಬ್ಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕಂಟೆಂಟ್ ಕ್ರಿಯೇಟರ್ಸ್ ಈ ವಿಷಯನ ಟ್ರೆಂಡಿಂಗ್ ಮಾಡ್ಬಿಡ್ತಾರೆ. ಇದೆಲ್ಲದರ ಫಲಿತಾಂಶ ಹಳೆ ಕೋರ್ಟ್ ಬಿಲ್ಡಿಂಗ್ ಪಾಳ್ ಬಿದ್ದು ಹೊಸ ಹೈಟೆಕ್ MNC ಲೆವೆಲ್ ಗೆ ಬಿಲ್ಡಿಂಗ್ ರೆಡಿ ಆಗುತ್ತೆ. ಪಾಳ್ ಬಿದ್ದ ಹಳೆ ಕೋರ್ಟ್ ಅಲ್ಲಿ ಪೇಪರ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಚೆದರಿ ಆಚೆ ಬಂದು ಗಾಳಿಲಿ ತೂರ್ಬೇಕಾದ್ರೆ ಆ ಬದುಕಿರುವಾಗಲೇ ಡೆತ್ ಸರ್ಟಿಫಿಕೇಟ್ ಆಗಿರೋ ವ್ಯಕ್ತಿಗೆ ಕೊನೆಗೂ ತನ್ನ ಐಡೆಂಟಿಟಿ ಪ್ರೂಫ್ ಸಿಗುತ್ತೆ. ಆ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ 30 ವರ್ಷದ ಹಿಂದೆ ತಾನು ಕೇಸ್ ಫೈಲ್ ಮಾಡಿದ ಡಾಕ್ಯುಮೆಂಟ್ ಇದು. ಮೇಡಮ್, ನನ್ನ ಹೆಸರಿರೋ ಒಂದೇ ಒಂದು ಡಾಕ್ಯುಮೆಂಟ್ ಅಂದ್ರೆ ಇದೆ. ಈಗ ಈ ಕೋರ್ಟು ಇಲ್ಲ, ಈ ಡಾಕ್ಯುಮೆಂಟ್ ಗೆ ಇನ್ ಯಾವ ಬೆಲೆನೂ ಇಲ್ಲ. ಈ ಪೇಪರ್ ಒಂದು ಕಸದ ಸಮಾನ ಅಂತ ಎಸೆದು ಹೋಗ್ತಾನೆ. ಬೇಬಿ ಅನ್ಕೊಂಡಂಗೆ ಕೋರ್ಟ್ ಲೊಕೇಶನ್ ಮಾತ್ರ ಚೇಂಜ್ ಮಾಡಿಲ್ಲ, ಎಂಟರ್ ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಮಾಡ್ಬಿಡ್ತಾನೆ. ಹೈಟೆಕ್ ಬಿಲ್ಡಿಂಗ್, AC ರೂಮ್ಸ್, ಹೈ ಎಂಡ್ ಕಂಪ್ಯೂಟರ್, ಪ್ರೀತಿ ಕೇಳ್ದಂಗೆ ಗೂಗಲ್ ಆಪಲ್ ಆಫೀಸ್ ತರನೇ ಚೇಂಜ್ ಆಗುತ್ತೆ. ಈಗ ಮೊದಲನೇ ದಿನಾನೇ ಹೊಸ ಕೋರ್ಟ್ ಅಲ್ಲಿ ಕಣ್ಮಣಿ ಕೇಸ್ ಹಿಯರಿಂಗ್ ನಡೆಯುತ್ತೆ. ಹೊಸ ಜಡ್ಜ್ ಈ ಕೇಸ್ ಅಲ್ಲಿ ವಿಚಾರಣೆ ಎಲ್ಲ ಮುಗ್ದಿದೆ, ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಆಗ ಬೇಬಿ ಕಣ್ಣನ್ ನನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಮುಖ್ಯವಾದ ಪಾಯಿಂಟ್ಸ್ ಪೇಜ್ ನಂಬರ್ 5 ಅಲ್ಲಿ ಇದೆ ನೋಡಿ ಅಂತ ಹೇಳ್ತಾನೆ. ಮತ್ತದೇ ಟ್ರಿಕ್ ಜಡ್ಜ್ ಮುಖದಲ್ಲಿ ಮುಗುಳ್ನಗೆ. ಈಗ ಪ್ರೀತಿನ ಕ್ಲೋಸಿಂಗ್ ಆರ್ಗ್ಯುಮೆಂಟ್ ಕೇಳಿದ್ರೆ ನನ್ನ ಆರ್ಗ್ಯುಮೆಂಟ್ ಪಾಯಿಂಟ್ಸ್ ಕೂಡ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಇದೆ, ಮುಖ್ಯವಾದ ಪಾಯಿಂಟ್ಸ್ ಪೇಜ್ ನಂಬರ್ 5 ಅಲ್ಲಿ ಇದೆ ನೋಡಿ ಅಂತ ಹೇಳ್ತಾಳೆ. ಬೇಬಿಗೆ ಏನೋ ಸ್ಕೆಚ್ ಇದೆಯಲ್ಲ ಅಂತ ಅನ್ಸುತ್ತೆ. ನೋಡ್ತಿದ್ದಂಗೆ ಜಡ್ಜ್ ಮುಖದಲ್ಲಿ ಭಯ, ಆತಂಕ ಮನೆ ಮಾಡುತ್ತೆ. ಬೆವರೋಕೆ ಶುರು ಮಾಡ್ತಾರೆ. ಈಗ ಫೈನಲ್ ಆಗಿ ಜಡ್ಜ್ 2 ಕಡೆ ವಕೀಲರ ಆರ್ಗ್ಯುಮೆಂಟ್ಸ್ ನ ಪರಿಶೀಲನೆ ಮಾಡಿದ ಮೇಲೆ VM ಪಾಂಡ್ಯನ್ ಅಪರಾಧಿಯಾಗಿದ್ದು ಮಿಸ್ ಕಣ್ಮಣಿ ಜೊತೆ ಸೆಕ್ಸುಯಲ್ ಅಸಾಲ್ಟ್ ನಡೆಸಿರೋದು ಸಾಬೀತಾಗಿರೋದ್ರಿಂದ ಕಾನೂನಿನ ಪ್ರಕಾರ ಪಾಂಡ್ಯನ್ಗೆ 3 ವರ್ಷ ಕಠಿಣ ಶಿಕ್ಷೆ ಮತ್ತೆ ಕಣ್ಮಣಿ ಅನುಭವಿಸಿದ ನೋವಿಗೆ 75 ಲಕ್ಷ ಪರಿಹಾರ ನೀಡಬೇಕು ಅಂತ ಈ ಕೋರ್ಟ್ ಆದೇಶ ಹೊರಡಿಸಿದೆ ಅಂತ ತೀರ್ಪು ಬರುತ್ತೆ. ಅದನ್ನ ಪ್ರಶ್ನೆ ಮಾಡಿದ ಬೇಬಿ ಕಣ್ಣನ್ಗೆ ಈ ಕೇಸ್ ಅಲ್ಲಿ ಲಂಚ ಕೊಟ್ಟು ಕೋರ್ಟ್ ತೀರ್ಪನ್ನ ತಿರ್ಚೋಕೆ ನೋಡಿದ ಕಾರಣದಿಂದ ಕಾನೂನು ದೃಷ್ಟಿಯಿಂದ ಈ ಕೋರ್ಟ್ ರಿಜಿಸ್ಟ್ರಾರ್ ಮತ್ತೆ ವಿಜಿಲೆನ್ಸ್ ಅಥಾರಿಟೀಸ್ ಗೆ ಆಕ್ಷನ್ ತಗೋಬೇಕು ಅಂತ ಆದೇಶ ನೀಡುತ್ತೆ. ಮತ್ತೆ ಈ ಎನ್ಕ್ವೈರಿ ಮುಗಿಯುವವರೆಗೂ ಬೇಬಿ ಕಣ್ಣನ್ ಲೀಗಲ್ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ಅಂತ ಆರ್ಡರ್ ಪಾಸ್ ಮಾಡ್ಬಿಡ್ತಾರೆ. ಬೇಬಿ ಕಣ್ಣನ್ಗೆ ಶಾಕ್ ಆಗಿ ಪ್ರೀತಿನ ನೀನು ಜಡ್ಜ್ ನ ಬುಕ್ ಮಾಡ್ಕೊಳ್ಳೋದನ್ನ ಕಲ್ತ್ ಬಿಟ್ಟಿದ್ಯಾ, ಎಷ್ಟು ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಆಗ ಪ್ರೀತಿ ಪೇಜ್ ನಂಬರ್ 6 ಅಂದ್ರೆ ಎಷ್ಟು ಅಂತ ನಿನಗೆ ಗೊತ್ತಿರ್ಬೇಕಲ್ಲ, ಸರಿಯಾಗಿ ಕೇಳಿಸ್ಕೊ. ಒಬ್ಬ ಲಾಯರ್ ಗೆ ತೀರ್ಪು ಕೊಡೋ ಜಡ್ಜ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಆ ಜಡ್ಜ್ ಮೇಲೂ ಒಬ್ಬ ಇರ್ತಾನೆ ಅನ್ನೋದನ್ನ ತಿಳ್ಕೋಬೇಕು. ಹೋಗು ಆಚೆ ನೋಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಬೇಬಿ ಕಣ್ಣನ್ ಆಚೆ ಹೋಗಿ ನೋಡಿದ್ರೆ ಲಾಯರ್ಸ್ ಎಲ್ಲ ಹೊಸ ಕೋರ್ಟ್ ಮುಂದೆ ಹೊಸದಾಗಿ ಪ್ರತಿಷ್ಠಾಪನೆ ಆಗಿರುವ ಕರುಪ್ಪು ಸ್ವಾಮಿ ವಿಗ್ರಹದ ಮುಂದೆ ಭಯ ಭಕ್ತಿಯಿಂದ ನಿಂತಿದ್ದಾರೆ. ಅರ್ಚಕರ ಮೈ ಮೇಲೆ ದೇವ್ರು ಬಂದು ನೀವು ಕೋರ್ಟ್ ನ ಸ್ಥಳಾಂತರ ಮಾಡಿದ ಮಾತ್ರಕ್ಕೆ ಮತ್ತೆ ಹಳೆ ಆಟಗಳನ್ನ ಶುರು ಹಚ್ಕೊಂಡ್ರೆ ನಾನು ಎಲ್ಲಾ ನೋಡ್ತಿರ್ತೀನಿ, ರಕ್ತ ಕಾರಿ ಸಾಯ್ತೀರಾ. ಪ್ರತಿಯೊಂದು ಪ್ರದೇಶಕ್ಕೂ ಒಂದು ಕಾವಲು ದೈವ ಇರುತ್ತೆ, ಈ ಪ್ರದೇಶಕ್ಕೆ ಇವನೇ ಕಾವಲು ದೈವ. ವೇಟ್ ಟೇಕರ್ ಪೋ ನೀವು ತಪ್ಪು ಮಾಡಿದ್ರೆ ಮಾತ್ರ ಪನಿಷ್ ಮಾಡ್ತಾನೆ, ಆದ್ರೆ ಈ ದೈವ ಅವನಿಗಿಂತ ಉಗ್ರ ರೂಪಿ. ನೀವು ತಪ್ಪು ಮಾಡೋ ಆಲೋಚನೆ ಮಾಡಿದ್ರು ಸಾಕು ನಿಮ್ಮ ಇಡೀ ಕುಟುಂಬನೇ ಸರ್ವನಾಶ ಆಗ್ಬಿಡುತ್ತೆ. ಆ ಪ್ರದೇಶಕ್ಕೆ ಅವನು, ಈ ಪ್ರದೇಶಕ್ಕೆ ಇವನು ಅಂತ ಹೇಳಿ ಎಲ್ರ ಮನಸ್ಸಲ್ಲೂ ಭಯ ಬಿತ್ತುತ್ತಾರೆ. ಪ್ರೀತಿ ಕೋರ್ಟ್ ಸ್ಥಳಾಂತರ ಆದ್ಮೇಲೆ ಆ ಜಾಗದಲ್ಲಿ ನಿಮಗೆ ಪವರ್ಸ್ ಇರಲ್ಲ, ಏನ್ ಮಾಡೋದು ಅಂತ ಕೇಳಿದಾಗ ಕರುಪು ಪವರ್ ಗೆ ಬೌಂಡರಿ ಇರ್ಬೋದು ಆದ್ರೆ ಭಯಕ್ಕಲ್ಲ ಅಂತ ಹೇಳಿ ಈ ಪ್ಲಾನ್ ಮಾಡಿರ್ತಾರೆ. ಅಷ್ಟಕ್ಕೂ ಆ ಜಡ್ಜ್ ಪೇಜ್ ನಂಬರ್ 6 ತೆಗೆದು ನೋಡಿದಾಗ ಏನಿತ್ತು ಅಂದ್ರೆ ಕರುಪು ಸ್ವಾಮಿಯ ಕೈಗತ್ತಿ ಮತ್ತೆ ಎಚ್ಚರಿಕೆ ಸಂದೇಶ. ಇನ್ಮೇಲಂತೂ ಕೋರ್ಟ್ ಆವರಣದಲ್ಲಿ ಬೇಬಿ ಯಾರಿಗೆ ಲಂಚ ಕೊಟ್ಟು ತನ್ನ ಮಾತು ಕೇಳಕ್ ಹೇಳಿದ್ರು ಯಾರು ಅವನ ಮಾತನ್ನ ಕೇಳಲ್ಲ, ಎಲ್ರಲ್ಲೂ ಕರುಪು ಸ್ವಾಮಿಯ ಭಯ ಇದೆ. ಈಗ ಕರುಪು ಬೇಬಿ ಎದುರುಗಡೆ ಬಂದು ಏನಾಯ್ತು ಬೇಬಿ, ನಿನ್ನ ಲೀಗಲ್ ಕೆರಿಯರ್ ಹೋಯ್ತಂತೆ, ಈ ನಾಲ್ಗೆನೆ ನಿನ್ನ ಆಸ್ತಿ ಅಲ್ವಾ, ಇನ್ನು ಮುಂದೆ ಏನ್ ಮಾಡ್ತೀಯಾ, ರೇಡಿಯೋ ಜಾಕಿಯಾಗಿ ಸೇರ್ಕೊಳ್ತೀಯಾ ಅಥವಾ ಕ್ರಿಕೆಟ್ ಅಲ್ಲಿ ಕಮೆಂಟ್ರಿಗೆ ಸೇರ್ಕೊಳ್ತೀಯಾ ಅಂತ ಕಿಂಡಲ್ ಮಾಡ್ತಾನೆ. ಆಗ ಬೇಬಿ ಈ ಪ್ರದೇಶದಲ್ಲಿ ಕರುಪು ಸ್ವಾಮಿಗೆ ಪವರ್ ಇಲ್ಲ ಅಂತ ನನ್ನೊಬ್ಬನಿಗೆ ಗೊತ್ತು, ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಎಷ್ಟು ದಿನ ನಿನ್ನ ಆಟ ನಡೆಯುತ್ತೆ ಅಂತಾನೆ. ಆಗ ಕರುಪು ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತಿದ್ಯಲ್ಲ, ಇದನ್ನೆಲ್ಲ ನಾನು ಯೋಚನೆ ಮಾಡಲ್ಲ ಅನ್ಕೊಂಡಿದ್ಯಾ? ಹೌದು, ನನಗೆ ಈ ಟೆರಿಟರಿಲಿ ಪವರ್ ಇಲ್ಲದೆ ಇರಬಹುದು, ಆದ್ರೆ ಈ ಪ್ರಕೃತಿಯಲ್ಲಿರುವ ಶಕ್ತಿ ಅದನ್ನ ಬಳಸ್ಕೊಂಡು ಏನೆಲ್ಲ ಮಾಡಬಹುದು ಅಂತ ಒಂದು ಸಣ್ಣ ಗ್ಲಿಮ್ಸ್ ತೋರಿಸಿದ್ರೆ ಸಾಕು, ಇನ್ನು ಮುಂದೆ ನಾನ್ ಬಂದು ಭಯ ಪಡಿಸೋ ಅಗತ್ಯನೂ ಇರಲ್ಲ. ನಿಮ್ಮ ಅಪ್ಪನೇ ಬಂದ್ರು ಏನು ಚೇಂಜ್ ಮಾಡೋಕ್ಕಾಗಲ್ಲ. ನನಗೆ ಪ್ರಾಮಾಣಿಕತೆ ಅನ್ನೋದು ಒಂದು ಅಡಿಕ್ಷನ್ ಇದ್ದ ಹಾಗೆ, ಒಂದು ಸಲ ಅದರ ರುಚಿ ನೋಡಿದವನಿಗೆ ಪ್ರಾಮಾಣಿಕತೆಯ ಹಸುವು ಜಾಸ್ತಿ ಆಗ್ತಾನೆ ಇರುತ್ತೆ. ಆದ್ರೂ ಈ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾ ಚೆನ್ನಾಗಿದೆ, ನಾನೇ ಬದಲಾಯಿಸೋಣ ಅನ್ಕೊಂಡಿದ್ದೆ, ನೀನೇ ಮಾಡ್ಬಿಟ್ಟೆ, ಪರವಾಗಿಲ್ಲ ಬಿಡು, ಈ ಪುಣ್ಯ ನಿನ್ನ ಅಕೌಂಟ್ ಗೆ ಬರುತ್ತೆ. ಕೊನೆಯದಾಗಿ ಒಂದು ಚಾನ್ಸ್ ಕೊಡ್ತೀನಿ, ಚೇಂಜ್ ಆಗ್ಬಿಡು, ಇಲ್ಲ ಅಂದ್ರೆ ನಿನ್ ಗತಿ ತುಂಬಾ ಘೋರವಾಗಿರುತ್ತೆ
ಅಂತ ವಾರ್ನ್ ಮಾಡಿ ಹೋಗ್ತಾನೆ. ಈಗ ಕೋರ್ಟ್ ಇನಾಗ್ರೇಷನ್ ಮಾಡ್ತಿರ್ತಾರೆ. ಪ್ರೀತಿ ಸ್ಪೀಚ್ ಮಾಡುವಾಗ ಬೇಬಿ ಕಣ್ಣನ್ ಬರ್ತಾನೆ. ಬರೋಕೋ ಮುಂಚೆ ಒಂದು ಡ್ರಗ್ ಪಿಲ್ ತಗೊಂಡ್ ಬಂದಿರ್ತಾನೆ. ಅಲ್ಲಿ ಈಗಾಗಲೇ ಬದಲಾಗಿರೋ ಲಾಯರ್ಗಳು ಬೇಬಿ ಇದೆಲ್ಲ ಬೇಡ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ಹೇಳ್ತಿದ್ರು. ಗನ್ ಓಪನ್ ಮಾಡಿ ಫೈರ್ ಮಾಡಿ ಗದ್ದಲ ಎಬ್ಬಿಸಿ ಏನೋ ನೀನು ಚಿನ್ನದ ಒಡವೆ ಎಳದ ಮೇಲಿದ್ರು ಬಿಡಲ್ಲ ಕದ್ ಬಿಡ್ತೀಯ, ನೀನ್ ಬದಲಾಗ್ಬಿಟ್ಟಿದ್ಯಾ ಸೆಲ್ವೇಕ, ದುಡ್ಡು ಆಸೆ ತೋರ್ಸಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋಳು, ನಿನ್ ಬಾಯಲ್ಲಿ ಸತ್ಯ ಬಿಟ್ರೆ ಬೇರೆ ಏನು ಬರ್ತಿಲ್ಲ ಅಂತ ಕಿರ್ಚಾಡ್ದಾಗ ಎಲ್ಲಾ ಸ್ವಾಮಿ ಮಹಿಮೆ ಅಪ್ಪ ಅಂತಾಳೆ. ಆಗ ಬೇಬಿ ಪಾಯಿಂಟ್ ಟು ಬಿ ನೋಟೆಡ್ ಅಂದ್ರೆ ಇಲ್ಲಿ ಯಾರು ಚೇಂಜ್ ಆಗ್ಲಿಲ್ಲ, ಎಲ್ರು ಎಲ್ಲಿ ತಪ್ಪು ಮಾಡಿದ್ರೆ ರಕ್ತಕಾರಿ ಸತ್ತೋಗ್ತೀವೋ ಅನ್ನೋ ಭಯ ಅಷ್ಟೇ. ಆದ್ರೆ ನೋಡಿ ನಾನೀಗ ತಪ್ಪನ ಮೇಲೆ ತಪ್ಪು ಮಾಡ್ತಾನೆ ಇದ್ದೀನಿ, ನನಗೇನು ಆಗ್ಲೇ ಇಲ್ಲ, ಯಾವ ದೇವರು ಬರ್ಲಿಲ್ಲ, ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಪೊಲೀಸ್ನವ್ರು ಬರ್ತಾರೆ, ಆದ್ರೆ ಆ ದೇವ್ರು ಬರ್ಬೇಕಂದ್ರೆ ದೊಡ್ಡ ದೊಡ್ಡ ತಪ್ಪು ಮಾಡ್ಬೇಕಲ್ವಾ, ಅದಕ್ಕೆ ದೊಡ್ಡ ದೊಡ್ಡದಾಗೆ ತಪ್ಪುಗಳನ್ನ ಮಾಡ್ತಿದ್ದೀನಿ ಅಂತ ಹೇಳಿ ಜಡ್ಜ್ ಸಮೇತ ಅಲ್ಲಿದ್ದವರ ಮೇಲೆಲ್ಲ ಹಲ್ಲೆ ಮಾಡಿಸ್ತಾನೆ. ವೈಲೆನ್ಸ್, ಅಸಾಲ್ಟ್, ಹರಾಸ್ಮೆಂಟ್, ವೈಲೇಷನ್ ಆಫ್ ದಿ ಆರ್ಮ್ಸ್ ಆಕ್ಟ್ ಎಲ್ಲ ಮಾಡಾಯ್ತು, ಈಗ ಮರ್ಡರ್ ಮಾಡ್ತೀನಿ, ಅದ್ ಯಾವ ಸ್ವಾಮಿ ಒಂದು ಕಾಪಾಡ್ತಾನೆ ನೋಡ್ತೀನಿ ಅಂತ ಹೇಳಿ ಪ್ರೀತಿ ಕಡೆ ಬುಲೆಟ್ ಫೈರ್ ಮಾಡ್ತಾನೆ. ಆಗ ಒಂದು ಪೊಲೀಸ್ ಬೊಲೆರೋ ಜೀಪ್ ಎಂಟ್ರಿ ಆಗುತ್ತೆ. ಆ ಜೀಪ್ ಹೊಡೆದ ರಭಸಕ್ಕೆ ಒಂದು ಪ್ಲೇಟ್ ಹಾರ್ ಬಂದು ಬುಲೆಟ್ ಗೆ ತಾಗಿ ಬುಲೆಟ್ ಡೈರೆಕ್ಷನ್ ಡೈವರ್ಟ್ ಆಗುತ್ತೆ. ಎಲ್ರು ನೋಡ್ತಿದ್ರೆ ಅಲ್ಲಿ ಬಂದಿರೋದು ಸಿಂಗಂ, ದೊರೈ ಸಿಂಗಂ. ಆಗ ಬೇಬಿ ಕಡೆಯವನು ಸಿಂಗಂನ ಅಟ್ಯಾಕ್ ಮಾಡಕ್ ಹೋದಾಗ ಸಿಂಗಂ ಕೊಡೋ ಪಂಚ್ ಗೆ ಬೇಬಿ ಕಾಲ ಹತ್ರ ಹೋಗಿ ಬಿಡ್ತಾನೆ. ಆಗ ಬೇಬಿ ಏನ್ ಸಿಂಗಂ ರೀ ಎಂಟ್ರಿನಾ, ಆದ್ರೆ ಇದು ನನ್ ಜಾಗ, ನಿನ್ ಜಾಗ ಅಲ್ಲ, ಇದು ನನ್ನ ಕೋರ್ಟ್ ಅಂತ ಹೇಳಿ ಎಂಟೈರ್ ಟೀಮ್ ಇಂದ ಸಿಂಗಂ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಅವ್ರು ಯಾರನ್ನು ಲೆಕ್ಕಕ್ಕೆ ಇಟ್ಕೊಳ್ದೆ ಸಿಂಗಂ ಹೊಡೆದು ಬಿಸಾಕೋದು ಅಲ್ಲದೆ ಒಬ್ಬ ರೌಡಿ ಅವನ ಮೇಲೆ ಕೈ ಇಟ್ಟಾಗ ಅವನ ಕೈಗೆ ಬೆಂಕಿ ಹತ್ಕೊಳ್ಳುತ್ತೆ. ಆ ಬೆಂಕಿಯಿಂದಲೇ ಸಿಂಗಂ ಆರತಿ ಎತ್ತಿಸ್ಕೊಳ್ತಾನೆ. ಆಗ ಅಲ್ಲಿನ ಗುಡಿ ಅರ್ಚಕರಿಗೆ ಅರ್ಥ ಆಗುತ್ತೆ ಬಂದಿರೋದು ಪೊಲೀಸ್ ಸಿಂಗಂ ಅಲ್ಲ, ನಮ್ಮ ಪ್ರದೇಶದ ಕಾವಲುಗಾರ ಕರುಪು ಅಂತ. ಆಗ ಬೇಬಿ ಒಂದು ಕೋರ್ಟ್ ಅಲ್ಲಿ ಒಬ್ಬ ಬೇಬಿನ ನಾಶ ಮಾಡೋಕೆ ಒಬ್ಬ ದೇವರೇ ಮತ್ತೆ ಮತ್ತೆ ಬರ್ತಿದ್ದಾನೆ ಅಂದ್ರೆ ಸಾವಿರಾರು ಕೋರ್ಟ್ಗಳಿವೆ, ಅದರಲ್ಲಿ ಸಾವಿರಾರು ಬೇಬಿ ಕಣ್ಣನಿದ್ದಾರೆ, ಹಾಗಂತ ಎಷ್ಟು ದೇವರುಗಳು ಬರ್ತಾರೆ. ನಾನು ಮೊದಲೇ ಹೇಳಿದ್ನಲ್ಲ ಇಲ್ಲಿ ಏನು ಬದಲಾಯಿಸೋಕಾಗಲ್ಲ ಅಂತ, ಆದ್ರೆ ಬದಲಾಯಿಸಿ ನೋಡೋಣ ಅಂತ ಹೇಳಿ ಪ್ರೀತಿ ಕುತ್ತಿಗೆಗೆ ಚಾಕು ಹಿಡಿದು ಬಿಡ್ತಾನೆ. ಆಗ ಕರುಪು ಚಿಟಿಕೆ ಹೊಡೆದಿದ್ದೆ ಇಡೀ ಜಾಗ ಕೆಂಪು ಬಣ್ಣ ಆಗಿ ತಿರುಗುತ್ತೆ. ಎಲ್ರು ಸುತ್ತಮುತ್ತ ತಿರುಗಿ ನೋಡ್ತಿದ್ರೆ ಈಗ ಕರುಪು ಸ್ವಾಮಿ ನಿಜವಾದ ಅವತಾರ ಎಂಟ್ರಿ ಆಗುತ್ತೆ. ಈ ಮಾಯೆ ಒಳಗಡೆ ಎಂಟ್ರಿ ಆಗೋಕೆ ಹೋದವರನ್ನ ಎತ್ತಿ ಹಿಡ್ಕೊಂಡು ಮೊದಲನೇ ಹೆಜ್ಜೆ ಇಟ್ಟಿದ್ದೆ ಕರುಪು ಸ್ವಾಮಿ ತನ್ನ ನಿಜ ಸ್ವರೂಪವನ್ನ ತೋರಿಸ್ತಾನೆ. ಕೈಯಲ್ಲಿ ದೊಡ್ಡ ಕತ್ತಿ, ಕಪ್ಪು ವಸ್ತ್ರ, ನಿಂಬೆ ಹಣ್ಣಿನ ಹಾರ, ಇಡೀ ಮೈಯೆಲ್ಲ ಕಪ್ಪು. ಕರುಪು ಅಂದ್ರೇನೆ ಕಪ್ಪು. ದೇವರ ದರ್ಶನ ಪಡೆದ ಎಲ್ರು ಕೈ ಮುಗಿದು ನಮಸ್ಕರಿಸ್ತಾರೆ. ಕರುಪು ಸ್ವಾಮಿ ಎತ್ತಿ ಹಿಡಿದಿದ್ದವನ ದೇಹನ ಎರಡು ಭಾಗ ಮಾಡಿ ಸಿಗದೆ ಬಿಡ್ತಾನೆ. ಓಡ್ ಹೋಗೋಕೆ ಪ್ರಯತ್ನ ಪಟ್ಟವನ್ನ ನಿಂತ ಜಾಗದಿಂದಲೇ ಸರಪಳಿಲಿ ಹೊಡೆದು ಸಾಯಿಸ್ತಾನೆ. ಕರುಪು ಸ್ವಾಮಿ ಕೋಪದಲ್ಲಿ ರೌದ್ರ ತಾಂಡವನೇ ಆಡ್ತಿದ್ದಾನೆ. ಈಗ ಬೇಬಿ ಸರದಿ. ಬೇಬಿನಂತೂ ನಿಂತ ಜಾಗದಿಂದ ತೆಗೆದು ಒಗೆದು ಸೆಣೆದು ದೊಡ್ಡ ರೌದ್ರ ತಾಂಡವನೇ ಆಡ್ತಾನೆ. ಈ ಸೀಕ್ವೆನ್ಸ್ ಅಲ್ಲಿ ಬರೋ BGM ಮ್ಯೂಸಿಕ್ ಎಲ್ಲ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಕರುಪು ಸ್ವಾಮಿ ಬೇಬಿ ಕಣ್ಣನ್ನ ತಲೆ ಕೆಳಗಾಗಿ ಮಾಡಿ ಅವನ ತಲೆನೇ ಕಡಿದು ಬಿಡ್ತಾನೆ. ಜನರೆಲ್ಲ ಆ ದೃಶ್ಯನ ನೋಡೋಕಾಗದೆ ತಲೆ ತಗ್ಗಿಸಿ ನಮಸ್ಕಾರ ಮಾಡ್ತಿರ್ತಾರೆ. ಆಗ ಕರುಪು ಸ್ವಾಮಿ ಜನರು ಕೋರ್ಟ್ಗೆ ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ. ಅವ್ರ ಪಾಲಿಗೆ ನೀವೇ ನ್ಯಾಯ ದೇವತೆಗಳು, ಅವರು ಮತ್ತೆ ನ್ಯಾಯಕ್ಕೋಸ್ಕರ ದೇವರ ಮೊರೆ ಹೋಗುವಷ್ಟು ಗೋಳಾಡಿಸಬಾರದು, ಮತ್ತೆ ತಪ್ಪುಗಳನ್ನ ಮಾಡಿದ್ರೆ ನಿಮಗೂ ಇದೇ ಗತಿ ಅನ್ನೋ ರೀತಿ ಎಚ್ಚರಿಕೆ ಕೊಟ್ಟು ಕರುಪು ಸ್ವಾಮಿ ಮಾಯ ಆಗ್ತಾನೆ. ಇದೆಲ್ಲ ಮುಗಿದು ಮಾರನೇ ದಿನನೇ ಆ ಐಡೆಂಟಿಟಿಯನ್ನೇ ಕಳ್ಕೊಂಡು ಕೋರ್ಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ ವ್ಯಕ್ತಿಯನ್ನ ಕಟ್ಕಡೆಗೆ ಕರೆದು ಜಡ್ಜ್ ಮಾರಣಾಂತಿಕ ಕೊಲೆ ಮಾಡಿದವನಿಗೆ ಕೋರ್ಟ್ 28 ವರ್ಷ ಶಿಕ್ಷೆ ಕೊಡುತ್ತೆ. ಆದ್ರೆ ಬದುಕಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಬಂದ ಜೀವಂತ ವ್ಯಕ್ತಿಗೆ 30 ವರ್ಷ ಈ ಕೋರ್ಟೇ ಜೈಲಾಗ್ಬಿಟ್ಟಿದೆ. ನಮ್ಮ ಕಣ್ಣು ಮುಂದೆ ನಿಂತಿರೋ ಮನುಷ್ಯನನ್ನ ದೆವ್ವವಾಗಿ ನೋಡೋದೇ ದುರಂತ. ನೀವು ಇಷ್ಟು ವರ್ಷ ಕೋರ್ಟ್ ಗೋಡೆಗಳ ನಡುವೆ ಜೀವನ ಕಳೆದಿದ್ದು ನಿಮ್ಮ ಸೋಲಲ್ಲ, ಜುಡಿಷಿಯಲ್ ಕಮ್ಯುನಿಟಿಯಾಗಿ ನಮ್ಮ ಸೋಲು. ಇವತ್ತು ಆ ತಪ್ಪನ್ನ ತಿಳ್ಕೊಳ್ಳೋಕೆ ಒಂದು ಅವಕಾಶವಾಗಿ ಕೋರ್ಟ್ ಪರಿಗಣಿಸ್ತಾ ನಿಮಗೊಂದು ಐಡೆಂಟಿಟಿಯನ್ನ ನೀಡುತ್ತಿದೆ. ಇನ್ನು ಮುಂದೆ ನಿಮ್ಮ ಹೆಸರು ಷಣ್ಮುಗನ್ ಅಂತ ಹೇಳಿ ಜಡ್ಜ್ ಸ್ವತಃ ಷಣ್ಮುಗನಿಗೆ ಕ್ಷಮೆ ಕೇಳಿ ಅಲ್ಲಿದ್ದ ಎಲ್ಲಾ ಲಾಯರ್ಗಳು ಷಣ್ಮುಗನ್ಗೆ ಅಭಿನಂದಿಸ್ತಾರೆ. ಇದೇ ರೀತಿ ವರ್ಷಾನುಗಟ್ಲೆಯಿಂದ ಅಲಿತಿದ್ದ ಎಷ್ಟೋ ಕೇಸ್ಗಳಿಗೆ ಅಂತ್ಯ ಸಿಕ್ಕಿ ಅಮಾಯಕರಿಗೆ ನ್ಯಾಯ ಸಿಗುತ್ತೆ. ಅಂತೂ ಪ್ರೀತಿ ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಪ್ರೀತಿ ಮನಸ್ಸಲ್ಲಿ ಇದು ನಮ್ಮ ಕೋರ್ಟ್ ಅಂದ್ರೆ ಆ ಮನುಷ್ಯನ ಕಣ್ಣುಗಳಲ್ಲಿ ನ್ಯಾಯ ಸಿಕ್ಕಿರೋ ನೆಮ್ಮದಿ ಕೂಡಿದೆ. ಅಮಾಯಕರ ಮನಸ್ಸಲ್ಲಿ ಭವಿಷ್ಯದ ಒಂದು ಮಿನುಗು ಇರುತ್ತೆ. ಎಲ್ಲಾ ರೀತಿಯ ಭಾವನೆಗಳನ್ನ ಹೊರತೆಗೆಯೋ ಏಕೈಕ ಜಾಗ ಅಂದ್ರೆ ಅದು ಕೋರ್ಟ್. ಶ್ರೀಮಂತ, ಬಡವ, ವಿದ್ಯಾವಂತ ಎಲ್ಲರನ್ನು ಸಮಾನವಾಗಿ ನೋಡೋದು ಈ ಕೋರ್ಟ್. ಈ ನ್ಯಾಯಾಲಯಕ್ಕೆ ಇರೋ ಶಕ್ತಿ ಎಂತದ್ದು ಅಂತ ಎಲ್ರಿಗೂ ಗೊತ್ತಾದ್ರೆ ದೇವರನ್ನ ನಂಬದೇ ಇರೋರು ನಿಮಗೆ ಸಿಗಬಹುದು, ಆದ್ರೆ ನ್ಯಾಯಾಲಯವನ್ನ ನಂಬದೇ ಇರುವಂತವ್ರು ಸಿಗೋದಿಲ್ಲ ಅಂತ ಅನ್ಕೋತಾಳೆ. ಇನ್ನು ಮುಂದೆ ಎಲ್ಲಾ ಸಿಸ್ಟಮೆಟಿಕ್ ಆಗಿ ಸುಗಮ ಆಗಿರುತ್ತೆ. ಈ ಕೋರ್ಟ್ ಅಲ್ಲಿ ಆದ ಉದಾಹರಣೆಯನ್ನು ಇಟ್ಕೊಂಡು ಎಲ್ಲಾ ಕೋರ್ಟ್ ಗಳ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸಿಸ್ಟಮ್ ಇದೇ ರೀತಿ ಬದಲಾಗಬೇಕು ಅಂತ ಮೀಡಿಯಾದಲ್ಲಿ
ರಾಜ್ಯದಲ್ಲಿ ಎಲ್ಲ ಕ್ಯಾಂಪೇನ್ ಶುರು ಆಗುತ್ತೆ. ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆದಾಗ ತುಂಬಾ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ಆಗ ಅಲ್ಲೊಬ್ಬ ಬೇಬಿ ಕಣ್ಣನ್ ಮನಸ್ಥಿತಿಯ ಒಬ್ಬ ಲಾ ಮಿನಿಸ್ಟರ್ ಯಾವುದೋ ಕೋರ್ಟ್ ಅಲ್ಲಿ ದೇವರು ಬಂದು ಏನೋ ಮಾಡ್ಬಿಟ್ರು ಅಂದ್ರೆ ಅದು ಎಲ್ಲಾ ಕೋರ್ಟ್ ಅಲ್ಲೂ ಹಾಗೆ ಆಗ್ಬಿಡುತ್ತಾ, ಸುಮ್ನೆ ನಮ್ಮಲ್ಲೇ ಗೊಂದಲ ಯಾಕೆ, ಈ ಇನ್ಫ್ರಾಸ್ಟ್ರಕ್ಚರ್ ಗೆ ನಮ್ಮ ಪಕ್ಷದವರು ವಿರೋಧ ಪಕ್ಷದವರು ವೋಟ್ ಹಾಕೋಣ, ಮೆಜಾರಿಟಿ ಯಾವ ಕಡೆ ಬರುತ್ತೋ ಹಾಗೆ ಮಾಡಿದ್ರಾಯ್ತು ಅಂತ ಹೇಳಿ ಎಲ್ರಿಗೂ ಆ ಲಾ ಮಿನಿಸ್ಟರ್ ವೋಟ್ ಪಾಸ್ ಮಾಡೋಕು ಮುಂಚೆ ಒಂದು ಸಣ್ಣ ರಿಮೈಂಡರ್ ಹಾಕ್ತಾನೆ. ಎಲ್ಲಿವರೆಗೂ ಕೋರ್ಟ್ ಅಲ್ಲಿ ಕೇಸ್ಗಳು ಧೂಳು ಹಿಡಿದು ಬಿದ್ದಿರ್ತಾವೋ ಅಲ್ಲಿವರೆಗೂ ನಮ್ಮ ಆಟ. ಈ ತರ ಇನ್ಸ್ಟಂಟ್ ನ್ಯಾಯ ಡೆಲಿವರಿ ಎಲ್ಲರಿಗೂ ಸಿಕ್ಬಿಟ್ರೆ ನಾವೆಲ್ಲ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ. ಕೆಲವೊಂದು ವಿಷಯಗಳು ಅಭಿವೃದ್ಧಿ ಆಗದೆ ಇರೋದೇ ಒಳ್ಳೇದು. ಇದನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕಿ ಅಂತ ಹೇಳಿ ಈಗ ಎಲ್ಲರೂ ವೋಟ್ ಮಾಡ್ತಾರೆ. ಆಗ 234ರಲ್ಲಿ 233 ವೋಟ್ ಕೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋದು ಬೇಡ ಅಂತಾನೆ ಬರುತ್ತೆ. ಆದ್ರೆ ಒಂದು ವೋಟ್ ಮಾತ್ರ ಡೆವಲಪ್ಮೆಂಟ್ ಕಡೆ ಬಂದಿರುತ್ತೆ. ಆಗ ಲಾ ಮಿನಿಸ್ಟರ್ ಈ ವಿಷಯಕ್ಕೆ ಇಡೀ ವಿರೋಧ ಪಕ್ಷನೇ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ ಅಂದ್ರೆ ನಾವೆಲ್ಲರೂ ಒಂದೇನೆ, ಒಂದೇ ಬುದ್ಧಿನೇ. ನಮ್ಮ ನಡುವೆ ಇರೋ ಒಬ್ಬನೇ ಒಬ್ಬ ಒಳ್ಳೆ ಮನುಷ್ಯ ಯಾರಪ್ಪ ಅಂದಾಗ ಅಲ್ಲಿ ಕರುಪು ಸ್ವರೂಪದ ಒಬ್ಬ ವ್ಯಕ್ತಿ ಕೈ ಎತ್ತಿ ಒಳ್ಳೆಯವನಲ್ಲ ಕೆಟ್ಟವನು, ತುಂಬಾ ಕೆಟ್ಟವನು ಅಂತ ಹೇಳಿ ಎದ್ ನಿಂತು ಜನಗಳಿಗೆ ಒಳ್ಳೇದಾಗೋ ಅಭಿವೃದ್ಧಿ ನೀವು ಮಾಡಲ್ಲ ಅಲ್ವಾ, ನನ್ನ ಆಟ ಶುರು ಮಾಡ್ಲಾ ಅಂತ ಹೇಳಿ ನಟಿಕೆ ತೆಗಿತಾನೆ. ಅಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಒಬ್ಸೆಷನ್, ಧೃದಮ್, ಮೈಕೆಲ್ ನಂತ ಮೂವಿಗಳನ್ನ ನಿಮ್ಮ ಮುಂದೆ ತರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡ್ ಇನ್ ಇಂಡಿಯಾ ಅ ಟೈಟಾನ್ ಸ್ಟೋರಿ ಅಂತ ವೆಬ್ ಸೀರೀಸ್ ಇದೆ. ಇದಂತೂ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಹೇಳಿ ಮಾಡಿಸಿದ ವೆಬ್ ಸೀರೀಸ್. ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಇದೆ. ನಾನು ಅದನ್ನ ಪೂರ್ತಿ ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ, ನೀವು ಮಿಸ್ ಮಾಡದೆ ನೋಡ್ಬೇಕು. ಯಾಕಂದ್ರೆ ತುಂಬಾ ಇನ್ಸ್ಪಿರೇಷನಲ್, ಮೋಟಿವೇಶನಲ್. ರತನ್ ಟಾಟಾ ಅವರ ಒಂದು ವೆಂಚರ್ ಆದ ಟೈಟಾನ್ ಹೇಗೆ ಹುಟ್ಕೊಳ್ತು, ಕಂಪನಿ ಶುರು ಆಗೋಕ್ಕೂ ಮುಂಚೆ ಏನೆಲ್ಲ ಸ್ಟ್ರಗಲ್ಸ್ ಫೇಸ್ ಮಾಡ್ತು, ಕಂಪ್ಲೀಟ್ ಓವರ್ ಆಲ್ ಜರ್ನಿ ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.